ಬಗ್ಗೆ ಮಾಹಿತಿ ಗೊತ್ತಿರಲ್ಲ. ಓಕೆ, ನಾವು ಏಂಜಲ್ಸ್ ಅಂದ್ರೆ ಏನು, ಏಂಜಲ್ಸ್ ಯಾರು, ಅದ್ರ ಬಗ್ಗೆ ವಿಚಾರ ನಮ್ಗೆ ಯಾವುದೇ ಒಂದು ವಿಚಾರದಲ್ಲಿ ಸಹಿತ ನಮಗೆ ಪರಿಪೂರ್ಣವಾಗಿ ಗೊತ್ತಿರಲ್ಲ, ಹೆಸರು ಮಾತ್ರ ಕೇಳಿರ್ತೀವಿ ಅಲ್ವಾ. ಹಾಗೆ ಇವಾಗ ಏಂಜಲ್ಸ್ ಅಂದ್ರೆ ಯಾರು, ಅವರು ನಮ್ಗೆ ಯಾವ ತರಹ ಗೈಡೆನ್ಸ್ ಮಾಡ್ತಾರೆ ನಮ್ಮ ಜೀವನಕ್ಕೂ, ಮತ್ತೆ ಏಂಜಲ್ಸ್ ಅದು ಯಾವ ರೀತಿ ನಮಗೆ ಸಪೋರ್ಟಿವ್ ಆಗಿರುತ್ತೆ, ಮತ್ತೆ ನಮ್ಮನ್ನ ಹೇಗೆ ಅದು ಗೈಡೆನ್ಸ್ ಮಾಡುತ್ತೆ, ನಮ್ಮ ಜೀವನಕ್ಕೆ ಹೇಗೆ ಗೈಡೆನ್ಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದಂತಹ ಮಾಹಿತಿನ ಇವತ್ತು ಶ್ರುತಿ ಮೇಡಮ್ ಅವರು ನಿಮಗೆ ಪೂರ್ತಿಯಾಗಿ ಏಂಜಲ್ಸ್ ಬಗ್ಗೆ ಗೈಡೆನ್ಸ್ ಮಾಡ್ತಾರೆ. ಒಂದು ದೈವಿಕ ಶಕ್ತಿಯ ಜೊತೆ ನಿಮ್ಮನ್ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಓಕೆ, ವೆಲ್ಕಮ್ ಟು ಶ್ರುತಿ ಮ್ಯಾಮ್ ಆನ್ ದ ಸ್ಕ್ರೀನ್. Thank you so much. Thank you. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಲಕ್ಷ್ಮಿ ಮ್ಯಾಮ್. ಎಲ್ಲರೂ ವಿಡಿಯೋಸ್ ಆನ್ ಮಾಡಿ. ಇನ್ನು ಬರೋರು ಇದಾರ ಮ್ಯಾಮ್? ಹಾ ಮ್ಯಾಮ್, ಅವ್ರು ಬರ್ತಾರೆ, ನೀವು ಕಂಟಿನ್ಯೂ ಮಾಡಿ. ಎಲ್ಲರಿಗೂ ನಮಸ್ತೆ. ಸೊ ಇವತ್ತಿನ ದಿನ ಒಂದು ಅದ್ಭುತವಾದ ದಿನ. ಯಾಕೆಂದ್ರೆ ನಮ್ಗೆ ಈ ಪ್ರಪಂಚದಲ್ಲಿ ಹೊರಗಿನ ಪ್ರಾಪಂಚಿಕವಾಗಿ ಎಲ್ಲಾ ಗೊತ್ತಿರುತ್ತೆ, ಬಟ್ ಇವತ್ ನಾವು ಕಲಿಯಕ್ ಹೋಗ್ತಾ ಇರೋದು ನಮ್ಮ ಆತ್ಮಪೂರ್ವಕವಾಗಿ. ನಾವು ಹೇಗೆ ಹುಟ್ಟಿದ್ವಿ, ಅದಕ್ಕೂ ಮುಂಚೆ ಹೇಗಿದ್ವಿ, ನಾವು ಹೇಗೆ ಲೈಫ್ನ ಡಿಸೈನ್ ಮಾಡ್ಕೊಂಡ್ ಬಂದ್ವಿ, ಅದೆಲ್ಲದನ್ನು ಈ ಭೂಮಿಗೆ ಬಂದ್ಮೇಲೆ ಮರ್ತಿರ್ತೀವಿ. ಬಟ್ ನಾವು ಯಾವಾಗ ಆಧ್ಯಾತ್ಮಿಕವಾಗಿ ಬರ್ತಾ ಹೋಗ್ತೀವಿ, ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ನಾವು ಏನ್ ಡಿಸೈನ್ ಮಾಡಿದ್ವಿ. ನಾವು ಭೂಮಿಗೆ ಬಂದಿರಲ್ಲ, ತಾಯಿಯ ಗರ್ಭಕೋಶಕ್ಕೆನ ನಾವು ಇನ್ನು ಬಂದಿರಲ್ಲ. ಅವಾಗ್ಲೇನೆ ನಾವು ಡಿಸೈನ್ ಮಾಡ್ಕೊಂಡ್ ಬಂದಿರ್ತೀವಿ. ಅಂದ್ರೆ ನಾವು ಹೀಗೆ ಇರ್ಬೇಕು, ಈ ಫ್ಯಾಮಿಲಿಯಲ್ಲಿ ಹುಟ್ಟಿರ್ಬೇಕು, ಈ ತಂದೆ ತಾಯಿಗೆ ಹುಟ್ಟಿರ್ಬೇಕು, ಇವ್ರ ಮನೆಯಲ್ಲಿ. ಸೊ ಈ ತಂದೆ ತಾಯಿಯಲ್ಲಿ ಹೋದ್ರೆ ನಾನು ಅನ್ಕೊಂಡಿರೋದನ್ನ ನಾನು ಅಚೀವ್ ಮಾಡ್ಬೋದು. ಹೀಗೆ ಎಲ್ಲದನ್ನ ಡಿಸೈನ್ ಮಾಡ್ಕೊಂಡ್ ಬಂದಿರ್ತೀವಿ. ಇಷ್ಟೇ ಹೈಟ್ ಇರ್ಬೇಕು, ಇಷ್ಟೇ ಕಲರ್ ಇರ್ಬೇಕು, ಹಿಂಗೆ ಇರ್ಬೇಕು ನಾನು ಅಂತ ಎಲ್ಲಾನು ಡಿಸೈನ್ ಮಾಡ್ಕೊಂಡ್ ಬಂದಿರ್ತೀವಿ. ಯಾವಾಗ ನಮ್ಗೆ ಆತ್ಮದಲ್ಲಿದ್ದಾಗ ಮಾತ್ರ ಅದ್ ಗೊತ್ತಾಗ್ತಿರುತ್ತೆ. ನಾವು ಯಾವಾಗ ಭೂಮಿಗೆ ಬರ್ತೀವಿ, ಹುಟ್ಟಿದ ತಕ್ಷಣ ನಾವು ಏನೇನ್ ಡಿಸೈನ್ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲಾನು ಮರ್ತ್ ಬಿಡ್ತೀವಿ. ಓಕೆನಾ? ಸೊ ಅದನ್ನೆಲ್ಲ ಫಸ್ಟೇನೆ ನಮ್ಗೆ ಅಲ್ಲಿ ಆತ್ಮ ಇನ್ನು ಹುಟ್ಟುತ್ತಾ ಇದೆ ಅಂದಾಗ, ಗರ್ಭಕೋಶದಲ್ಲಿದ್ದಾಗ ಏನಾಗಿರುತ್ತಂತೆ, ಆಲ್ರೆಡಿ ನಮ್ಮ ಸೃಷ್ಟಿಕರ್ತ ಅಥವಾ ದೇವ್ರು ಆಲ್ರೆಡಿ ನಮ್ಗೆ ಏನ್ ಮಾಡಿರ್ತಾರಂತೆ, ಅವರು ಇಬ್ರು ಪೇರೆಂಟ್ಸ್. ಇವಾಗ ನಾವು ಭೂಮಿ ಮೇಲೆ ಬಂದ್ಮೇಲೆ ನಮಗೆ ತಂದೆ ತಾಯಿ ಹೇಗಿರ್ತಾರೆ, ಹಾಗೇನೆ ನಮ್ಗೆ ಆತ್ಮಕ್ಕೆ ಇಬ್ರು ಇರ್ತಾರಂತೆ, ದೇವದೂತರು ಅಂತ. ಓಕೆನಾ? ಸೊ ಅವ್ರ ಬಗ್ಗೆ ಇವತ್ತು ನಾವು ಸ್ಟಡಿ ಮಾಡೋಣ. ಅವ್ರಂದ್ರೆ ಏನು, ಏಂಜಲ್ಸ್ ಅಂದ್ರೆ ಏನು, ಅವ್ರು ಯಾಕೆ ನಮ್ಗೆ ಇರ್ತಾರೆ, ಅವ್ರು ಹೆಂಗಿರ್ತಾರೆ, ಅವ್ರನ್ನ ನಾವು ಹೇಗೆ ಸಂಪರ್ಕ ಮಾಡ್ಬೇಕು, ಅವ್ರ ಜೊತೆ ನಾವು ಹೇಗೆ ಕಮ್ಯುನಿಕೇಟ್ ಮಾಡ್ಬೇಕು, ಅವ್ರು ಹೇಗೆ ನಮ್ಗೆ ಸಹಾಯ ಮಾಡ್ತಾರೆ, ಯಾವ ಟೈಮಲ್ಲಿ ಮಾಡ್ತಾರೆ, ಸೊ ಅವನ್ನೆಲ್ಲ ತಿಳ್ಕೊಂತ ಹೋಗೋಣ ಫ್ರೆಂಡ್ಸ್ ಇವತ್ತು. ಓಕೆ, ಒಂದ್ ಸೆಕೆಂಡ್ ಶೇರ್ ಮಾಡ್ತೀನಿ ಸ್ಕ್ರೀನ್.
ಕಾಣಿಸ್ತಿದ್ಯಾ? ಕಾಣ್ತಾ ಇದೆ ಮೇಡಮ್. ಕಾಣ್ತಾ ಇದೆ. ಓಕೆನಾ? ಓಕೆ. ಓಕೆನಾ? ಸೊ ಫಸ್ಟ್ ಏಂಜಲ್ಸ್ ಅಂದ್ರೆ ಯಾರು? ಸೊ ಏಂಜಲ್ಸ್ ಅಂದ್ರೆ ಜಸ್ಟ್ ಅವರು ನಮ್ಗೆ ಸೇಕ್ರೆಡ್ ಸ್ಪೇಸ್, ಅಂದ್ರೆ ಅವರು ನಮ್ಗೆ ಆಧ್ಯಾತ್ಮಿಕವಾಗಿ ನಮ್ಗೆ ಅವರು ಕನೆಕ್ಟ್ ಆಗಿರ್ತಾರೆ. ಸೊ ಅವ್ರನ್ನ ಹೇಗೆ ಅರ್ಥ ಮಾಡ್ಕೊಬೇಕು, ಅವ್ರನ್ನ ಹೇಗೆ ನಾವು ರೆಕಗ್ನೈಸ್ ಮಾಡ್ಬೇಕು, ಮತ್ತೆ ಅವ್ರ ಜೊತೆ ನಾವು ಹೇಗೆ ಕನೆಕ್ಟ್ ಮಾಡ್ಬೇಕು, ಮತ್ತೆ ಇವತ್ತು ಹೇಗೆ ನಾವು ನಮ್ಮ ಇಡೀ ಲೈಫ್ ಅಲ್ಲಿ ಬರುವಂತ ಸಿಚುವೇಶನ್ಗಳು ಎಲ್ಲವನ್ನು ನಾವು ಹೇಗೆ ಅಪ್ಲೈ ಮಾಡ್ತಾ ಹೋಗ್ಬೇಕು, ಹೇಗೆ ಅವ್ರನ್ನ ನಾವು ಹೆಲ್ಪ್ ಕೇಳಬಹುದು, ಅಷ್ಟನ್ನ ಇವತ್ತು ತಿಳ್ಕೊಳ್ಳೋಣ. ಓಕೆನಾ? ಫಸ್ಟ್ ಅವ್ರನ್ನ ಹೇಗೆ ನಾವು ಕಾಂಟ್ಯಾಕ್ಟ್ ಮಾಡ್ಬೇಕು, ಅವ್ರನ್ನ ಹೇಗೆ ಅವ್ರು ಬಂದಿದ್ದಾರೆ ಅಂತ ನಾವು ರೆಕಗ್ನೈಸ್ ಮಾಡ್ಕೊಳ್ತಾ ಹೋಗ್ಬೇಕು, ಮತ್ತೆ ಕನೆಕ್ಟ್ ಮಾಡೋದು ನಮ್ಮ ಸಿಚುವೇಶನ್ಗಳಿಗೆ ಹೇಗೆ ಅವ್ರನ್ನ ನಾವು ಅಪ್ಲೈ ಮಾಡ್ಬೇಕು, ಒಂದೊಂದು ಸಿಚುವೇಶನ್ಗೂ ಅವ್ರನ್ನ ನಾವು ಹೇಗೆ ಸಹಾಯಕ್ಕೆ ಕರಿಬೇಕು. ಏಕೆಂದ್ರೆ ಈಗಿನ ಫಸ್ಟೇನೆ ಅಲ್ಲಿ ಸೃಷ್ಟಿಕರ್ತ ಅವರು ಫಸ್ಟೇನೆ ಏನ್ ಮಾಡಿರ್ತಾರಂತೆ, ಇಬ್ರನ್ನ ರೆಡಿ ಮಾಡಿರ್ತಾರಂತೆ. ಇವಾಗ ಪ್ರಾಪಂಚಿಕವಾಗಿ ನಮಗೆ ತಂದೆ ತಾಯಿ ಇದ್ದಾರೆ, ಹಾಗೇನೆ ನಮ್ಮ ಆತ್ಮಕ್ಕೆ ಇಬ್ರು ಗಾರ್ಡಿಯನ್ ಏಂಜಲ್ಸ್ ಅಂತ ಇರ್ತಾರಂತೆ. ಸೊ ಆ ಗಾರ್ಡಿಯನ್ ಏಂಜಲ್ಸ್ ಅನ್ನ ನಾವು ಅವ್ರು ಮುಂಚೆನೆ ಹುಟ್ಟಿದ ತಕ್ಷಣ ರೆಡಿ ಇರ್ತಾರೆ. ಸೊ ಬಟ್ ಅವ್ರು ಒಂದ್ ಕಂಡೀಷನ್, ಸೃಷ್ಟಿಕರ್ತ ಏನೋ ಒಂದ್ ಕಂಡೀಷನ್ ಕೊಟ್ಟಿರ್ತಾರಂತೆ, ನಾವಾಗಿನೇ ಅವ್ರನ್ನ ಕರಿಬೇಕಂತೆ. ಸೊ ಯಾವಾಗ ನಮ್ಮ ಆತ್ಮ ಭೂಮಿಗೆ ಬಂದು ನಮ್ಮ ಸಿಚುವೇಶನ್ಗಳು ಡಿಫಿಕಲ್ಟ್ ಇರುತ್ತೆ, ಅಥವಾ ಏನೋ ಒಂದು ಸಿಚುವೇಶನ್ಗೂ ಕೂಡ ನಾವು ಅವ್ರನ್ನ ಇನ್ವೈಟ್ ಮಾಡ್ಬೇಕಂತೆ. ಅಲ್ಲಿವರೆಗೂ ಅವ್ರಾಗೇನೆ ಬಂದು ಸಹಾಯ ಮಾಡೋದಿಲ್ಲ. ಸೊ ಅದು ನಮ್ಗೆ ಅವ್ರು ಫಸ್ಟೇನೆ ಕಳಿಸಿಟ್ಟಿರೋದು, ಅದು ನಮ್ಗೆ ಗೊತ್ತಿರ್ಬೇಕು. ಓಕೆನಾ? ಸೊ ಯಾವಾಗ ನಾವು ನಾವು ಅವ್ರನ್ನ ಹೆಲ್ಪ್ ಕೇಳ್ತೀವಿ, ಒಂದು ಪ್ರೇಯರ್ ಮಾಡ್ಕೊಂಡು ಕನೆಕ್ಟ್ ಆಗಿ ಅವ್ರಿಗೆ ಹೆಲ್ಪ್ ಕೇಳ್ತೀವಿ, ಅವ್ರು ಯಾವಾಗ್ಲೂ ರೆಡಿ ಇರ್ತಾರಂತೆ. ಒಂದೊಂದ್ ಸಿಚುವೇಶನ್ ನಾವು ಇವಾಗ ಕುತ್ಕೊಂಡಿದೀವಿ ಅಂದ್ರೆ ಇಲ್ಲಿ ನಮ್ ಸುತ್ತಾನೂ ಅವ್ರ ಏಂಜಲ್ಸ್ ಇರ್ತಾರಂತೆ, ಬಟ್ ನಮಗೆ ಅವ್ರು ಕಾಣಿಸಲ್ಲ. ಅದೆಲ್ಲ ಹೆಂಗೆ ಅಂತ ನೋಡೋಣ. ಓಕೆನಾ? ಸೊ ಇಲ್ಲಿ ಫಸ್ಟ್ ಅವರು ಏಂಜಲಿಕ್ ಮಿತ್ಸ್ ಅಂತ ಇರುತ್ತೆ. ಅಂದ್ರೆ ಒಬ್ಬೊಬ್ರು ಏನೇನ್ ತಿಳ್ಕೊಂಡಿರ್ತಾರೆ, ಏಂಜಲಿಕ್ಸ್ ಅಂದ್ರೆ ಓನ್ಲಿ ರಿಲಿಜಿಯಸ್ ಪೀಪಲ್ಗೆ, ಅಂದ್ರೆ ಕ್ರಿಶ್ಚಿಯನ್ಸಿಗೆ ಮಾತ್ರನೇ ಏಂಜಲ್ಸ್ ಇರ್ತಾರೆ. ಏಂಜಲ್ಸ್ ಅದು ಯೂನಿವರ್ಸಲ್ ಅಕ್ಸೆಸಿಬಲ್, ಅಂದ್ರೆ ಎಲ್ಲಾರುನು ಏಂಜಲ್ಸ್ ಅನ್ನ ಇನ್ವೈಟ್ ಮಾಡಬಹುದು, ಏಂಜಲ್ಸ್ ಹೆಲ್ಪ್ ಅನ್ನ ತಗೋಬಹುದು. ಓಕೆ, ಅದು ನಾವು ಯಾವಾಗ್ಲೂ ಅರ್ಥ ಮಾಡ್ಕೊಬೇಕು. ಓಕೆ, ಯಾಕೆಂದ್ರೆ ಒಂದು ಆತ್ಮಕ್ಕೆ ತಂದೆ ತಾಯಿ ಇದ್ದೇ ಇರ್ತಾರೆ, ಗಾರ್ಡಿಯನ್ ಏಂಜಲ್ಸ್ ಇದ್ದೇ ಇರ್ತಾರೆ. ಅದನ್ ಬಿಟ್ಟು ಇಲ್ಲ ಇವರು ಕ್ರಿಶ್ಚಿಯನ್ಸ್ ಮಾತ್ರನೇ ಇದು ಏನು ಪ್ರೇಯರ್ ಮಾಡ್ತಾರೆ, ಅವ್ರಿಗೆ ಮಾತ್ರನೇ, ಅದೇನು ರಿಲಿಜಿಯಸ್ ಧಾರ್ಮಿಕವಾಗಿ ಇರೋದಿಲ್ಲ, ಎಲ್ಲಾರು ಅಕ್ಸೆಪ್ಟ್ ಮಾಡ್ಬೋದು. ಓಕೆನಾ? ಇಟ್ ಈಸ್ ಅ ಯೂನಿವರ್ಸಲ್ ಅಕ್ಸೆಸಿಬಲ್. ಓಕೆ, ಅಂಡ್ ಇಟ್ ಈಸ್ ಲೈಕ್ ಹೆಂಗಿರುತ್ತೆ ಅಂದ್ರೆ 2 ರೆಕ್ಕೆಗಳಿರುತ್ತೆ. ಓಕೆನಾ? ರೆಕ್ಕೆಗಳಿರುತ್ತೆ. ಸೊ ಇದು ಹೇಗೆ ಅಂದ್ರೆ ನಮ್ ಜೊತೆ ಹೆಂಗ್ ಕಮ್ಯುನಿಕೇಟ್ ಮಾಡುತ್ತೆ ಅಂದ್ರೆ ಫೀಲಿಂಗ್ಸ್ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಫೀಲಿಂಗ್ಸ್ ಮತ್ತೆ ಸೈನ್ಸ್ ಅದು ಯಾವ ಟೈಪ್ ಅಂದ್ರೆ ಜಸ್ಟ್ ನಮ್ಗೆ ಅದು ಕನೆಕ್ಟ್ ಆಗಿದ್ದಾರೆ ಏಂಜಲ್ಸ್ ಅಂದ್ರೆ ಒಂಥರ ಖುಷಿ ಅನ್ಸ್ತಿರುತ್ತೆ, ಒಳಗಡೆಯಿಂದ ಒಂಥರ ಹ್ಯಾಪಿನೆಸ್ ಫೀಲ್ ಆಗ್ತಾ ಇರುತ್ತೆ. ಏನೋ ಗೊತ್ತನೇ ರೀಸನ್ನೇ ಇರಲ್ಲ, ಆದ್ರೂ ನಮ್ಗೊಂಥರ ಖುಷಿ ಅನಿಸ್ತಿರುತ್ತೆ. ಏನೋ ಈ ಗೊತ್ತಿಲ್ಲದ ಆನಂದ ಅಂತೀವಿ, ನಾನು ಇವತ್ತು ತುಂಬಾ ಖುಷಿ ಆಗಿದ್ದೀನಿ ಅಂತ ನಿಮ್ಮ ಒಳಗಡೆಯಿಂದನೇ ನಿಮಗೆ ಇಂಟ್ಯೂಷನ್ ಮೂಲಕನೂ ಬರುತ್ತೆ. ಆಮೇಲೆ ನಿಮ್ಗೆ ಆತರ ಫೀಲ್ ಆಗ್ತಿರುತ್ತೆ. ಹಾಗೆ ಸೈನ್ಸ್ ಅಂತ ಬಂದ್ರೆ ಏನೇನ್ ಸೈನ್ಸ್ ಇರುತ್ತೆ ಅಂದ್ರೆ ಇದು ಕೋಳಿದು ಗರಿ ಅಂತಾರಲ್ಲ, ಕೋಳಿ ಗರಿ ಅಥವಾ ರೆಕ್ಕೆಗಳದ್ದು ಗರಿ ಇರುತ್ತಲ್ಲ, ಅದು ಎಲ್ಲಾದ್ರೂ ರೋಡಲ್ಲಿ ಹೋಗುವಾಗ ಸೈನ್, ಅದು ನಿಮ್ಗೆ ಏಂಜಲ್ ಸೈನ್ ಆಗಿರುತ್ತೆ. ಆಮೇಲೆ ಬಟರ್ಫ್ಲೈಸ್, ನಿಮ್ಗೆ ಮನೆಯಲ್ಲಿ ನೀವು ಎಲ್ಲರೂ ಸುತ್ತಮುತ್ತ ನೀವು ಏಂಜಲ್ಸ್ ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ದೀರಾ, ಪ್ರೇಯರ್ ಮಾಡಿದೀರಾ ಅಂದ್ರೆ ಏಂಜಲ್ಸ್ ಕೂಡ ಅದು ಸೈನ್ ಆಗಿರುತ್ತೆ. ಅದು ಅಂದ್ರೆ ಬಟರ್ಫ್ಲೈಸ್ ಕೂಡ ಒಂದು ಸೈನ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಕಾಯಿನ್ ಎಲ್ಲಾದ್ರೂ ಕಾಣಿಸ್ತಿದೆ ಅಂದ್ರೂ ಕೂಡ ₹1 ಕಾಯಿನ್ ಜಾಸ್ತಿ, ಆಲ್ಮೋಸ್ಟ್ ಎಲ್ಲೋ ರೋಡಲ್ಲಿ ಹೋಗುವಾಗ ಅಥವಾ ನಿಮ್ಗೆ ಏನೋ ಸಡನ್ ಆಗಿ ₹1 ಕಾಯಿನ್ ಇದೆ ಅಂದ್ರೆ ನಿಮ್ ಜೊತೆ ಏಂಜಲ್ಸ್ ಕನೆಕ್ಟ್ ಇದ್ದಾರೆ ಅಂತ ಅರ್ಥ ಆಗಿರುತ್ತೆ. ಓಕೆ, ಆಮೇಲೆ ಎವ್ರಿ ಒನ್ ಹ್ಯಾಸ್ ಅ ಗಾರ್ಡಿಯನ್ ಏಂಜಲ್ಸ್, ಅದು ಆಯ್ತಾ? ಸೊ ಎಲ್ಲಾರ್ಗು ಗಾರ್ಡಿಯನ್ ಏಂಜಲ್ಸ್ ಇರ್ತಾರೆ. ಓನ್ಲಿ ಅವರು ಗಾರ್ಡಿಯನ್ ಏಂಜಲ್ಸ್ ಇದ್ದಾರೆ ಅಂದ್ರೆ ನಾವು ಅವ್ರನ್ನ ಬರೀ ಹೆಲ್ಪ್ ಅಂದ್ರೆ ಯಾವ ಟೈಪ್, ನಮ್ಗೆ ಏನೇನಕ್ ಬೇಕು, ನಮ್ಗೆ ಅವರಿಂದ ದುಡ್ಡನ್ನ ಬೇರೆ ಎಲ್ಲೋ ಒಂದ್ ಕಡೆ ಇರುತ್ತೆ, ಅವ್ರಿಗೆ ಸುಮ್ನೆ ನಮ್ಗೆ ಆ ಟೈಪ್ ದುಡ್ಡು ಬೇಕು, ಈ ಟೈಪ್ ಬೇಕು, ಅದನ್ನ ಅವ್ರನ್ನ ಸುಮ್ನೆ ಇದ್ರಲ್ಲಿ ನಾವು ಒಂದು ಲಿಮಿಟ್ ಅಂತ ಇರುತ್ತೆ, ಆ ಲಿಮಿಟ್ ಅನ್ನ ಮೀರಿ ನಾವು
ದುರಾಸೆ ಅಂತಾರಲ್ಲ, ದುರಾಸೆಗೆ ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಸೈನ್ಸ್ ಅಂತ ಅಂದೆ. ಸೊ ಇನ್ನೊಂದ್ ಏನಪ್ಪಾ ಅಂದ್ರೆ ನಂಬರ್ಸ್ ಎಲ್ಲಾದ್ರೂ ನಿಮಗೆ ರಿಪೀಟೆಡ್ ನಂಬರ್ಸ್ ಕಾಣಿಸ್ತಿದೆ, ಓಕೆ, ಎಲ್ಲಿ ರಿಪೀಟೆಡ್ ನಂಬರ್ಸ್ 1 1 2 2 3 3 4 4 ಈ ಟೈಪ್ ಏನಾದ್ರು ನಂಬರ್ಸ್ ಕಾಣಿಸ್ತಿದೆ ಅಂದ್ರೆ ಅದು ಏಂಜಲ್ ನಂಬರ್ಸ್. ಅವಾಗ ಏನ್ ಮಾಡ್ತೀರಾ, ನಿಮ್ಮ ಸಿಚುವೇಶನ್ ಏನೋ ಒಂದು ಪ್ರಾಬ್ಲಮ್ ಅಥವಾ ಒಂದು ಏನೋ ನಿಮ್ಗೆ, ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಬಸ್ ರೋಡ್ ಅಲ್ಲಿ ಇರ್ತೀರಾ, ಬಸ್ಸಿಗೆ ವೇಟ್ ಮಾಡ್ತಾ ಇರ್ತೀರಾ. ಸೊ ನೀವ್ ಏನ್ ಮಾಡ್ತೀರಾ, ಏಂಜಲ್ಸ್ ಹೆಲ್ಪ್ ಕೇಳಿರ್ತೀರಾ. ಸೊ ಸಡನ್ ಆಗಿ ಅದು ನಿಮ್ಗೆ ಸಡನ್ ಆಗಿ ಅವರು ಹೆಲ್ಪ್ ಮಾಡ್ತಾರೆ. ಯಾವಾಗ ನಾವು ಅವ್ರಿಗೆ ಒಂದು ಗ್ರೇಟ್ಫುಲ್ ಆಗಿದ್ದು ಅವ್ರಿಗೆ ನಾವು ಈ ಪ್ರೇಯರ್ ಮಾಡ್ತಾ ಇದೀವಿ, ನಮ್ಗೆ ಈ ತರ ಬಸ್ ಬೇಕಾಗಿದೆ, ನನ್ಗಲ್ಲಿ ತುಂಬಾ ನಮ್ದು ಏನೋ ಒಂದು ಸಿಚುವೇಶನ್ ಇದೆ, ಅರ್ಜೆಂಟ್ ಇದೆ, ನಿಮ್ಗೆ ಕಾದು ಕಾದು ಸುಸ್ತಾಗಿರ್ಬೋದು, ಏನೋ ಅವ್ರು ಎಲ್ಲಾ ಸಿಚುವೇಶನ್ಗೂ ರೆಡಿ ಇರ್ತಾರೆ. ಬಟ್ ನೀವು ಹೆಂಗೆ ಅದನ್ನ ಪ್ರೇಯರ್ ಮಾಡ್ಬೇಕು, ಹೆಂಗ್ ಕನೆಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಅದು ಆವಾಗ್ಲೂ ಆಗಿರ್ಬೋದು. ಇನ್ನೊಂದು ಸಿಚುವೇಶನ್ ಅಲ್ಲಿ ನಂಬರ್ಸ್ ಕಾಣಿಸ್ತಾ ಇರುತ್ತೆ ಅಂದ್ರೆ ನಿಮ್ಗೆ ಡಿಸಿಷನ್ ಪ್ರಾಬ್ಲಮ್ ಇರುತ್ತೆ. ನಾ ಅಲ್ಲಿ ಹೋಗ್ಲೋ ಬೇಡವೋ, ನಾ ಅದನ್ನ ಮಾಡ್ಲೋ ಬೇಡವೋ, ಅಥವಾ ಏನೋ ಒಂದು ಇಂಟರ್ವ್ಯೂಸ್ ಇರುತ್ತೆ, ಅಥವಾ ಮನೆಗೆ ಏನೋ ಮಾಡೋದಿರುತ್ತೆ. ಅದಕ್ಕೆಲ್ಲದಕ್ಕೂ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಅವಾಗ ನಿಮಗೆ ಏನಾದ್ರು ಈ ಟೈಪ್ ರಿಪೀಟೆಡ್ ನಂಬರ್ಸ್ ಏನಾದ್ರು ಕಾಣಿಸ್ತಿದೆ ಅಂದ್ರೆ, ಸೊ ಏನ್ ಮಾಡ್ತೀರಾ, ಜಸ್ಟ್ ಪ್ರೇಯರ್ ಮಾಡಿ. ಆಮೇಲೆ ನಿಮ್ಗೆ ಬೇಕಂದ್ರೆ ಗೂಗಲ್ ಮಾಡ್ಬೋದು. ಈಗ 111 ಕಾಣಿಸ್ತಿದೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ನಂಬರ್? ಸೊ ಈ ನಂಬರ್ನ ಅರ್ಥ ಏನು, ಏಂಜಲ್ಸ್ ನ ನಂಬರ್ನ ಅರ್ಥ ಏನು ಅಂತ ನೀವು ಹಾಕಿದ್ರೆ ನಿಮ್ಮ ಸಿಚುಯೇಷನ್ಗೆ ರಿಲೇಟೆಡ್ ಆಗಿ ಅಲ್ಲಿ ಮೆಸೇಜ್ ಕಾಣಿಸ್ತಾ ಹೋಗುತ್ತೆ. ಅಥವಾ ನಿಮಗೆ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಜಸ್ಟ್ ನಂಬರ್ ನೋಡ್ಬಿಟ್ಟು ಥ್ಯಾಂಕ್ ಯು, ಐ ಆಮ್ ರೆಡಿ ಟು ರಿಸೀವ್ ದ ಮೆಸೇಜ್ ಅಂತ ಹೇಳಿ. ಸೊ ಯಾವಾಗ ನಾವು ರೆಡಿ ಟು ರಿಸೀವ್, ನಮ್ಗೆ ಒಂದು ಮೆಸೇಜ್ ಅನ್ನ ನಾವು ರಿಸೀವ್ ಮಾಡ್ಕೊಳಕ್ಕೆ ನಾವು ರೆಡಿ ಇದ್ದೀವಿ ಅಂತ ಆ ನಂಬರ್ ನೋಡ್ಬಿಟ್ಟು ಅದು ನಿಮಗೆ ಅವರು ಮೆಸೇಜ್ ಅನ್ನ ಕಳಿಸ್ತಾರೆ. ಸೊ ಯಾವುದೇ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅನ್ನ ಒಬ್ರು ಅಂದ್ರೆ ಅವರೇನೆ ಬಂದ್ ಕೊಡಲ್ಲ, ಅಥವಾ ಒಂದು ಸಿಚುವೇಶನ್ ಆಗಿರ್ಬೋದು, ಅಥವಾ ಬೇರೆ ಜನಗಳಿಂದ ಆಗಿರ್ಬೋದು, ಅಥವಾ ಒಂದು ಏನು ನೀವು ನೋಡ್ತಿರ್ತೀರಾ, ಫೋನ್ ನೋಡ್ತಿರ್ತೀರಾ, ಅಲ್ಲಿಂದ ನಿಮಗೆ ಮೆಸೇಜ್ ಬರ್ಬೋದು, ಅಥವಾ ಟಿವಿ ನೋಡ್ತಾ ಇದ್ರೆ ಟಿವಿಯಿಂದ ಆಗಿರ್ಬೋದು, ಬುಕ್ಸ್ ಓದ್ತಾ ಇದ್ರೆ ಬುಕ್ಸ್ ಇಂದ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಓಕೆನಾ? ಆಮೇಲೆ ಇನ್ನೊಂದೇನಂದ್ರೆ ಡ್ರೀಮ್ಸ್ ಅಂಡ್ ವಿಷನ್ಸ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಅವರು ಕಾಣಿಸ್ಕೊಳ್ತಾರೆ ಏಂಜಲ್ಸ್. ಹೇಗೆ ಅಂದ್ರೆ, ನೀವು ಏನೋ ಒಂದು ಸಿಚುವೇಶನ್ ಇರುತ್ತೆ, ಅದೇ ಗುಂಗಲ್ ಮಲಗಿರ್ತೀರ, ಬಟ್ ನಿಮ್ಗೆ ಇಷ್ಟವಾದ ಒಬ್ಬ ಪರ್ಸನ್ ಇರ್ತಾರೆ, ಇಷ್ಟವಾದ ದೇವರಾಗಿರ್ಬೋದು, ಅವ್ರ ಮೂಲಕ ಬಂದು ನಿಮ್ಗೆ ಅವರು ಸೈನ್ ಕೊಡ್ತಾ ಹೋಗ್ತಾರೆ. ಈ ತರ ಸೊಲ್ಯೂಷನ್ ಕೊಡ್ತಾ ಹೋಗ್ತಾರೆ, ಈ ಟೈಪ್ ಮಾಡು ಅಂತ. ಸೊ ಅಲ್ಲಿ ಏಂಜಲ್ಸೇ ಬಂದಿರಲ್ಲ, ಬಟ್ ನಿಮ್ಗೆ ಇಷ್ಟವಾದ ದೇವರಾಗಿರ್ಬೋದು, ಪರ್ಸನ್ ಆಗಿರ್ಬೋದು, ಯಾವ್ದರ ಮೂಲಕ ಕನ್ಸಲ್ಲೂ ಕೂಡ ಬಂದವ್ರು ನಿಮ್ಗೆ ಸೊಲ್ಯೂಷನ್ ಕೊಡ್ತಾರೆ. ಓಕೆನಾ? ಆಮೇಲೆ ಇದು ಎಮೋಷನಲ್ ಶಿಫ್ಟ್ಸ್ ಇಸ್ ನಥಿಂಗ್ ಬಟ್, ಇಲ್ಲಿ ನೀವು ಹ್ಯಾಪಿ ಆಗಿರ್ತೀರ, ಒಂಥರ ಕೇಳ್ತಾ ತುಂಬಾ ಖುಷಿ ಅನಿಸ್ತಿರುತ್ತೆ. ಇಲ್ವಾ ಅಂದ್ರೆ ಶಾಂತಿಯಿಂದ ಇರ್ತೀರಾ. ನಿಮ್ಗೆ ಏನೋ ಒಂದು ಸಡನ್ ಆಗಿ ಏನೋ ಒಂದು ಡೌಟ್ ಇದ್ರೂ ಅದನ್ನ ನೀವು ಅವ್ರು ನೀವು ಇರೋ ಸಿಚುವೇಶನ್ಗೂ ಅವ್ರನ್ನ ಪ್ರೇಯರ್ ಮಾಡಿದ್ಮೇಲೆ ಇರೋ ಸಿಚುವೇಶನ್ಗೂ ತುಂಬಾ ಡಿಫ್ರೆನ್ಸ್ ಅನಿಸ್ತಾ ಹೋಗುತ್ತೆ. ಓಕೆನಾ? ಸೊ ಇದು ಸಿಂಕ್ರೋನಿಸಿಟೀಸ್ ನಥಿಂಗ್ ಬಟ್ ಸಾಂಗ್ಸ್ ಆಗಿರ್ಬೋದು, ನಿಮ್ಮ ಸಿಚುವೇಶನ್ ಸರಿಯಾಗಿ ಅದು ಸಾಂಗ್ಸ್ ಮೂಲಕ ಆಗಿರ್ಬೋದು, ಅದೆಲ್ಲ ಅವರು, ಅಥವಾ ಒಂದು ಏನೋ ಒಂದು ಕೋಟ್ಸ್ ಮೂಲಕ ಆಗಿರ್ಬೋದು ಆನ್ಸರ್ ಮಾಡ್ತಾರೆ ಅಂತ ಅರ್ಥ. ಓಕೆ, ಈಗ ನಾವು ಸ್ಪಿರಿಚುವಲ್ ಆಗಿ ಬಂದಿದೀವಿ. ಇವಾಗ ನಮ್ಗೆ ಆಧ್ಯಾತ್ಮಿಕವಾಗಿ ಯಾವಾಗ ಬಂದಿರ್ತೀವಿ, ಗಾರ್ಡಿಯನ್ ಏಂಜಲ್ಸ್ ಜೊತೆಗೆ ಸ್ಪಿರಿಟ್ ಗೈಡ್ಸ್ ಅಂತ ಇರ್ತಾರೆ. ಓಕೆ, ಮತ್ತೆ ಯಾರು ಅಂದ್ರೆ ಅಸೆಂಡೆಡ್ ಮಾಸ್ಟರ್ಸ್. ಸೊ ಇಲ್ಲಿ ನಾವು ಆಧ್ಯಾತ್ಮಿಕವಾಗಿದ್ದಾಗ ನಮಗೆ ಗುರುಗಳು ಇರ್ತಾರೆ, ಅವ್ರ ಜೊತೆ ಗುರುಗಳು ಅಲ್ಲಿ ಕುತ್ಕೊಂಡಿದ್ರು ಏಂಜಲ್ಸ್ ತುಂಬಾ ಹೆಲ್ಪ್ ಮಾಡ್ತಿರ್ತಾರೆ. ಅಂದ್ರೆ ಗುರುಗಳಿಂದ ಶಿಷ್ಯರಿಗೆ ಅವ್ರು ಕಮ್ಯುನಿಕೇಟ್ ಮಾಡ್ತಿರ್ತಾರೆ ಏಂಜಲ್ಸ್ಗಳು. ಸೊ ಇವಾಗ ಅವ್ರಿಗೆ ರೂಟ್ ಗೊತ್ತಿಲ್ಲ ಅಂದ್ರೂ ಇವ್ರು ನಮ್ಮ ಸಿಚುವೇಶನ್ ಏನಿದೆ ಅದನ್ನ ನಮ್ಮ ಗುರುಗಳಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಈ ತರ ಪ್ರಾಬ್ಲಮ್ ಇದೆ ಅಂತ ಅಂದು ನಮ್ಮ ಗುರುಗಳಾಗಿರ್ಬೋದು, ಈಗ ಪತ್ರಿಜಿ ಅವರು ಯಾವಾಗ್ಲೂ ಮೆಡಿಟೇಷನ್ ಅಲ್ಲಿ ಕೂರ್ತಾ ಇದ್ರು. ಸೊ ಇವಾಗ ಅವ್ರದ್ದು ಏನೋ ನಾವು ವರ್ಕ್ ಮಾಡ್ತಿದೀವಿ ಅಂತ ಅಂದ್ರೆ ನಮ್ಮ ಅವ್ರ ಏಂಜಲ್ಸ್ ಕನೆಕ್ಟ್ ಆಗಿ ಅಲ್ಲಿ ಕಮ್ಯುನಿಕೇಟ್ ಆಗ್ತಿದ್ವು. ಸೊ ಅವರಿಂದ ಮೆಸೇಜ್ ನಮಗೆ ಆಟೋಮೆಟಿಕ್ ಆಗಿ ನಾವು ಧ್ಯಾನದಲ್ಲಿ ಕುತ್ಕೊಂಡಾಗ ಮೆಸೇಜ್ ಅದು ಈಸಿಯಾಗಿ ನಮಗೆ ಬರ್ತಾ ಇತ್ತು. ಸೊ ಹಂಗಾಗಿ ಗಾರ್ಡಿಯನ್ ಏಂಜಲ್ಸ್ ಒಂದೇನಪ್ಪಾ ಅಂದ್ರೆ, ಅವ್ರು ಯಾವಾಗಿಂದ ಬರ್ತಾರೆ ಗಾರ್ಡಿಯನ್ ಏಂಜಲ್ಸ್ ಅಂದ್ರೆ, ಹುಟ್ಟಿದಾಗಿನಿಂದ ಸ್ಟಾರ್ಟ್ ಅವ್ರದ್ದು ಏನೇನ್ ಮಾಡ್ತಾರೆ ಅಂದ್ರೆ, ಅವರು ಲೈಫ್ ಲಾಂಗ್ ಪ್ರೊಟೆಕ್ಷನ್ ಕೊಡ್ತಾ ಹೋಗ್ತಾರೆ. ಸೊ ನಮ್ಮ ಲೈಫಲ್ಲಿ ನೀವು
ಯಾವಾಗ ಅವ್ರಿಗೆ ಕನೆಕ್ಟ್ ಆಗಿದ್ದೀರ ಅಂತ ಗೊತ್ತಾಯ್ತು, ನಮ್ಮ ಲೈಫ್ ನಮ್ದು ಆತ್ಮ ಇರೋವರ್ಗುನು, ಈ ಭೂಮಿ ಮೇಲೆ ಇರೋವರ್ಗುನು ನಮ್ಗೆ ಅವರು ಪ್ರೊಟೆಕ್ಷನ್ ಕೊಡ್ತಾ ಹೋಗ್ತಾರೆ. ಆಮೇಲೆ ಕಂಫರ್ಟೇಬಲ್ ಇರುತ್ತೆ. ಅಂಡ್ ನಮ್ಗೆ ಎಲ್ಲೋ ಪ್ರೀತಿ ಸಿಗ್ತಾ ಇಲ್ಲ ಅಂದ್ರೂ ನಾವು ಯಾವಾಗ ಆಧ್ಯಾತ್ಮಿಕವಾಗಿರ್ತೀವಿ ನಮಗೆ ಯೂನಿವರ್ಸಲ್ ಲವ್, ಅನ್ಕಂಡೀಷನಲ್ ಲವ್ ಏಂಜಲ್ಸ್ ಇಂದ ಸಿಗ್ತಾ ಇರುತ್ತೆ. ಸೊ ನಾವ್ ಅದನ್ನ ನಂಬಬೇಕಷ್ಟೆ. ಯಾವಾಗ ನಾವು ನಂಬಿಕೆಯಿಂದ ಏಂಜಲ್ಸ್ ಇದಾರೆ ಯಾರಿಲ್ಲ ಅಂದ್ರೂ ಅಂತ ಅಂದ್ರೆ ನಮ್ಮನ್ನ ಧೈರ್ಯವಾಗಿ ನಮ್ಮನ್ನ ಮುನ್ನಡೆಸ್ತಾರೆ ಅವರು. ಸೊ ಯಾವಾಗ್ಲೂ ಪ್ರೊಟೆಕ್ಷನ್ ಇರುತ್ತೆ. ಸೊ ನಾವು ಆಧ್ಯಾತ್ಮಿಕವಾಗಿ ಬಂದಿರೋದು ಒಂದು ಖುಷಿ ಏನಪ್ಪಾ ಅಂದ್ರೆ ಏಂಜಲ್ಸ್ ಒಂಥರ ಚಿಕ್ಕ ಪುಟ್ಟ ಅದ್ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದಕ್ಕೆ ಅಷ್ಟು ಖುಷಿ ಅನ್ಸುತ್ತೆ. ಎಷ್ಟು ಚೆನ್ನಾಗ್ ಅನ್ಸುತ್ತೆ ಅಂದ್ರೆ ಒಂದೊಂದು ನಮ್ ಸಿಚುವೇಶನ್ ಈ ತರ ಇದೆ, ಏಂಜಲ್ಸ್ ನಾವ್ ಏನ್ ಮಾಡೋಣ ಅಂತ ಜಸ್ಟ್ ಅವ್ರಿಗೆ ಒಂದು ಪ್ರೇಯರ್ ಮಾಡಿದ್ರೆ ಆ ಸಿಚುವೇಶನ್ ಅದು ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ತಾರೆ. ಅದು ಒಂಥರ ಖುಷಿ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಸ್ಪಿರಿಟ್ ಗೈಡ್ಸ್. ಸೊ ಇವರು ಕೂಡ ಲೈಫ್ ಪರ್ಪಸ್ಗೆ ಹೆಲ್ಪ್ ಮಾಡ್ತಾರೆ. ಸೊ ನಮ್ಮ ಕಾರ್ಮಿಕ್ ಲೆಸನ್ಸ್ ಏನಾದ್ರು ಇದ್ರೆ, ನಮ್ಮ ಕರ್ಮಗಳು, ಓಲ್ಡ್ ಕರ್ಮಸ್ ಇರ್ಬೋದು, ಎಲ್ಲವನ್ನೂ ಇಟ್ಕೊಂಡ್ ಬಂದಿರ್ತೀವಿ, ಅವನ್ನೆಲ್ಲ ನಮ್ಗೆ ಅವನ್ನೆಲ್ಲ ನಾವು ಕರ್ಮವನ್ನ ಕಳ್ಕೊಬೇಕು ಅಂದ್ರೆ ಸ್ಪಿರಿಟ್ ಗೈಡ್ಸ್ ಅಂತ ಇರ್ತಾರೆ, ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಮತ್ತೆ ಅಸೆಂಡೆಡ್ ಮಾಸ್ಟರ್ಸ್. ಸೊ ಅಸೆಂಡೆಡ್ ಮಾಸ್ಟರ್ಸ್ ಅಲ್ಲಿ ಆರ್ಕೇಂಜಲ್ ಮೈಕೇಲ್, ಆರ್ಕೇಂಜಲ್, ತುಂಬಾ ಆರ್ಕೇಂಜಲ್ಸ್ ಅಂತ ಏಂಜಲ್ಸ್ ಬರ್ತಾರೆ. ಸೊ ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಅವ್ರು ಹೆಂಗ್ ಮಾಡ್ತಾರೆ ಅಂದ್ರೆ ಹೀಲಿಂಗ್ ಆಗಿರ್ಬೋದು, ಅಂದ್ರೆ ನಿಮ್ಗೆ ಯಾವುದೇ ಹೆಲ್ತ್ ಇಶ್ಯೂಸ್ ಏನೇ ಇದ್ರು ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಮತ್ತೆ ನಿಮ್ ಒಳಗಡೆ ಏನಾದ್ರು ತುಂಬಾ ಭಯ ಇದೆ, ಸೊ ನಿಮ್ಗೆ ಅದು ಧೈರ್ಯ ಬೇಕು, ಆಮೇಲೆ ನಿಮ್ಗೆ ಆರ್ಥಿಕವಾಗಿ ಏನಾದ್ರು ಪ್ರಾಬ್ಲಮ್ ಇದ್ರೆ, ಸೊ ಎಲ್ಲದಕ್ಕೂ ಅಸೆಂಡೆಡ್ ಮಾಸ್ಟರ್ಸ್ ಹೆಲ್ಪ್ ಮಾಡ್ತಾರೆ. ಸೊ ಟೋಟಲಿ ಇಲ್ಲಿ ಇದೆಲ್ಲ ಸ್ಪಿರಿಚುವಲ್ ಫ್ಯಾಮಿಲಿ ಮೆಂಬರ್ಸ್ ಇವರೆಲ್ಲ. ಓಕೆನಾ? ನೆಕ್ಸ್ಟ್, ಸೊ ನಾವು ಹೇಗೆ ಕನೆಕ್ಟ್ ಆಗ್ಬೇಕು ಏಂಜಲ್ಸ್ ಜೊತೆ? ಓಕೆ, ಏನ್ ಮಾಡ್ತೀರಾ ಯಾವಾಗ ನೀವು ಮೆಡಿಟೇಷನ್ ಮಾಡ್ತಾ ಇರ್ತೀರಾ, ಜಸ್ಟ್ ಒಂದ್ 3 ಬ್ರೀದ್ ಇನ್ ಬ್ರೀದ್ ಔಟ್ ತಗೊಂಡ್ಬಿಟ್ಟು ಜಸ್ಟ್ ನೀವೇನ್ ಮಾಡ್ತೀರಾ ಕನೆಕ್ಟ್ ಆಗ್ಬೇಕು. ಸೊ ಬಟ್ ಇದ್ರಲ್ಲಿ ಇಷ್ಟೇ ತೋರಿಸಿದ್ರೆ, ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ ಜಸ್ಟ್ ನಿಮ್ 2 ಕೈಗಳನ್ನ ನಿಮ್ ಹಾರ್ಟ್ ಮೇಲೆ ಇಟ್ಕೊಂಡ್ಬಿಟ್ಟು 2 ಕಣ್ಣುಗಳನ್ನ ಮುಚ್ಕೊಂಡು ಏಂಜಲ್ಸ್ ಜೊತೆ ಕನೆಕ್ಟ್ ಆಗ್ಬೇಕು. ಸೊ ನಾನು ಇವಾಗ ಅದನ್ನ ಮೆಡಿಟೇಷನ್ ಅಲ್ಲಿ ಹೇಳ್ಕೊಡ್ತೇನೆ. ಓಕೆನಾ? ಸೊ ಇಲ್ಲಿ ಯಾವಾಗ ಮೆಡಿಟೇಷನ್ ಮಾಡ್ತೀರಾ ಅವಾಗ ನೀವು ಡೈರೆಕ್ಟ್ ಆಗಿ ಏಂಜಲ್ಸ್ ಜೊತೆ ಕನೆಕ್ಟ್ ಆಗ್ಬೋದು. ಓಕೆನಾ? ಅದು ಸೇಮ್. ಮತ್ತೆ ಇನ್ನೊಂದು ಏನಂದ್ರೆ ಜರ್ನಲಿಂಗ್ ಮಾಡೋದ್ರಿಂದಾನು ಕೂಡ ನಿಮ್ಗೆ ಏಂಜಲ್ಸ್ ಕನೆಕ್ಟ್ ಆಗ್ತಾರೆ. ಸೊ ಇವಾಗ ನೀವ್ ಎಲ್ಲಾದ್ನೂ ಹೇಳ್ಕೊಳಕ್ ಆಗಲ್ಲ. ನಿಮ್ಗೆ ಏನೇನ್ ಐಡಿಯಾಸ್ ಇರುತ್ತೆ, ನಿಮ್ದು ಏನೇನ್ ಪ್ರಾಬ್ಲಮ್ಸ್ ಇರುತ್ತೆ, ನಿಮ್ಮ ಡ್ರೀಮ್ಸ್ ಏನೇನ್ ಇರುತ್ತೆ, ಎಲ್ಲದನ್ನು ನೈಟ್ ಮಲಗುವಾಗ ನೀವು ಎಲ್ಲಾ ಬರ್ದಿಟ್ರೆ ಅದನ್ನ ಯೂನಿವರ್ಸ್ಗೆ ಕನೆಕ್ಟ್ ಮಾಡ್ತಾರಂತೆ ಏಂಜಲ್ಸ್. ಓಕೆನಾ? ಎದ್ದ ತಕ್ಷಣ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ನೈಟ್ ಮಲಗುವಾಗ ನಿಮ್ಗೆ ಏನೇನೆಲ್ಲ ಡ್ರೀಮ್ಸ್ ಇದೆ ಅದನ್ನೆಲ್ಲಾನು ನೀವು ಬರ್ದಿಡೋದ್ರಿಂದ ಅದನ್ನ ಅವ್ರು ಯೂನಿವರ್ಸ್ಗೆ ಕನೆಕ್ಟ್ ಮಾಡೋದಕ್ಕೆ ಏಂಜಲ್ಸ್ ಹೆಲ್ಪ್ ಆಗ್ತಾರೆ. ಆಮೇಲೆ ಇನ್ನೂ ಒಂದು ಹೇಗೆ ನಮ್ಗೆ ಏಂಜಲ್ಸ್ ನಾವು ಅವ್ರದ್ದು ಗೈಡ್ ತಗೊಬಹುದು ಅಂದ್ರೆ ಬೈ ಯೂಸಿಂಗ್ ಟ್ಯಾರೋಟ್ ಕಾರ್ಡ್ಸ್. ಸೊ ಟ್ಯಾರೋಟ್ ಕಾರ್ಡ್ಸ್ ಅಲ್ಲಿ ಏನಿರುತ್ತೆ, ಏಂಜಲ್ ಕಾರ್ಡ್ಸ್ ಅಂತ ಇರುತ್ತೆ. ಸೊ ನಮ್ಗೆ ಏನೋ ಒಂದು ಮೆಸೇಜ್ ಬೇಕು ಅಂದ್ರೆ ಏಂಜಲಿಕ್ ಕಾರ್ಡ್ಸ್ ಇರುತ್ತೆ, ಅವನ್ನ ಯೂಸ್ ಮಾಡ್ಕೊಂಡು ನಾವು ಕೂಡ ಅವರಿಂದ ಇಂಟ್ಯೂಷನ್ಸ್ ಆಗಿರ್ಬೋದು, ಮೆಸೇಜಸ್ ಆಗಿರ್ಬೋದು ಎಲ್ಲವನ್ನು ನಾವು ತಗೊಳ್ಬೋದು. ಓಕೆನಾ? ಇದು ಟ್ಯಾರೋಟ್ ರೀಡಿಂಗ್ ಯಾರ್ಯಾರು ಕಲ್ತಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಯಾಕೆಂದ್ರೆ ಈಗ ಏನೋ ಒಂದು ಸಿಚುವೇಶನ್ ಇರುತ್ತೆ, ಸೊ ನೀವು ಫಸ್ಟ್ ಏನ್ ಮಾಡ್ತೀರಾ, ಇಷ್ಟು ಕಾರ್ಡ್ಸ್ ಅಲ್ಲಿ ಒಂದು ಇಂಟೆನ್ಷನ್, ನಿಮ್ದು ಏನ್ ಡ್ರೀಮ್ಸ್ ಇದೆ ಅಥವಾ ಇವಾಗಿನ ಸಿಚುವೇಶನ್ ಏನಿದೆ ಅದು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಆ ಕಾರ್ಡ್ಸ್ ಇಟ್ಕೊಂಡ್ಬಿಟ್ಟು ಜಸ್ಟ್ ಅವರಿಗೆ ಪ್ರೇಯರ್ ಮಾಡಿ, ನನಗೆ ಈ ತರ ಸಿಚುವೇಶನ್ ಇದೆ, ಅದಕ್ಕೆ ಒಂದು ಆನ್ಸರ್ ಬೇಕಾಗಿದೆ ಅಂತ ಹೇಳ್ಬಿಟ್ಟು ನೀವು ಪ್ರೇಯರ್ ಮಾಡಿ ಆ ಕಾರ್ಡ್ ಅನ್ನ ತೆಗೆದ್ರೆ ಅವ್ರು ನಿಮಗೆ ಮೆಸೇಜ್ ಕೊಡ್ತಾ ಹೋಗ್ತಾರೆ. ಓಕೆನಾ? ಅದೇ ಇರೋದಿಲ್ಲ, ಸೆಟ್ ಆನ್ ಇಂಟೆನ್ಷನ್ ಅಂಡ್ ಟ್ರಸ್ಟ್ ಯುವರ್ ಫಸ್ಟ್ ಇಂಪ್ರೆಷನ್. ಸೊ ಅಂದ್ರೆ ನೀವು ಏನೇ ಅಲ್ಲಿ ಕ್ವಶನ್ ಕೇಳ್ತಿದ್ರ ಅಂದ್ರೆ ನಂಬಬೇಕು. ಇದು ಎಲ್ಲ ಸ್ಪಿರಿಚುವಲ್ ಅಂದ್ರೇನೆ ನಂಬಿಕೆ. ನೀವು ಈ ಸ್ಪಿರಿಚುವಲ್ ನಂಬದೇನೆ ಸುಮ್ನೆ ನಾನೇನೋ ಡೌಟ್ಫುಲ್ ಆಗಿ ಲಾಜಿಕಲ್ ಆಗಿ ಥಿಂಕ್ ಮಾಡ್ತಿದ್ದೀರಾ ಅಂದ್ರೆ ಅವ್ರು ಯಾವತ್ತೂ ನಿಮಗೆ ಕನೆಕ್ಟ್ ಆಗೋದಿಲ್ಲ. ಅದು ಒಂದು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಸೊ ನಾ ಇಷ್ಟೆಲ್ಲ ಏಂಜಲ್ಸ್ ಬಗ್ಗೆ ಹೇಳ್ತಿದ್ದೀನಿ ಅಂದ್ರೆ ಇದೇನಪ್ಪ ನೋಡೋಣ ತಾಳು ಆ ಟೈಪ್ ಏನಿಲ್ಲ. ಇದಾರೆ ಅಂದ್ರೆ ಇದ್ದಾರೆ, ನಾವು ನಂಬಬೇಕು. ನಾವು ಅವ್ರನ್ನ ಎಷ್ಟು ಟ್ರಸ್ಟ್ ಮಾಡ್ತೀವಿ ಅವ್ರಷ್ಟು ನಮ್ಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಇದೆಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ತುಂಬಾ ಚೆನ್ನಾಗಿ ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಒಂದೊಂದು ಸಿಚುವೇಶನ್ ಅಲ್ಲಿ ನಾವು ಅದನ್ನ ಯೂಸ್ ಮಾಡ್ತಾ ಹೋಗಿದೀವಿ. ನೆಕ್ಸ್ಟ್ ಏನೇನೆಲ್ಲ ಕೇಳಬಹುದು, ಯಾವ ಟೈಪ್ ಅಲ್ಲಿ? ಸೊ ಇಲ್ಲಿ ಫಸ್ಟ್ ಕರಿಯರ್ ಅಂಡ್ ಪರ್ಪಸ್, ರಿಲೇಶನ್ಶಿಪ್ಸ್, ಹೆಲ್ತ್ ಅಂಡ್ ಹೀಲಿಂಗ್,
ಅಬಂಡೆನ್ಸ್. ಅಂದ್ರೆ ಎಲ್ಲಾ ಪರ್ಪಸ್ ಅಲ್ಲಿ ಜಸ್ಟ್ ಇಷ್ಟೇ ಅಲ್ಲ, ನಮ್ದು HRCM ಅಂತ ಬರುತ್ತೆ. ಸೊ ಅಂದ್ರೆ ಹೆಲ್ತ್, ರಿಲೇಶನ್ಶಿಪ್, ಕರಿಯರ್ ಮತ್ತೆ ಮನಿ ಆರ್ ಅಬಂಡೆನ್ಸ್. ಸೊ ಇಷ್ಟು ಏರಿಯಾದಲ್ಲೂ ಕೂಡ ನಾವು ಅವ್ರ ಹತ್ರ ಹೆಲ್ಪ್ ಕೇಳ್ಬೋದು. ಓಕೆ. ಸೊ ಈಗ ಇದು ಹೆಂಗಂದ್ರೆ ಇದು ಒಬ್ಬೊಬ್ರಿಗೆ ಒಂದೊಂದು ಏಂಜಲ್ಸ್ ಇದ್ದಾರೆ. ಕರಿಯರ್ಗೆ ಒಬ್ಬ ಏಂಜಲ್ಸ್ ಇದ್ದಾರೆ, ರಿಲೇಶನ್ಶಿಪ್ಗೆ ಇದ್ದಾರೆ, ಹೆಲ್ತ್ಗೆ ಇದ್ದಾರೆ, ಅಬಂಡೆನ್ಸ್ಗೆನೆ ಬೇರೆ ಬೇರೆ ಏಂಜಲ್ಸ್ ಇದ್ದಾರೆ. ಅದನ್ನೆಲ್ಲ ಬೇಕಿದ್ರೆ ನಾಳೆ ನಾನು ಸೆಕೆಂಡ್ ಡೇ ಹೇಳಕ್ ಅಂತ ಇದ್ದೀನಿ. ನೆಕ್ಸ್ಟ್ ಸೊ ಜಸ್ಟ್ ತಿಳ್ಕೊಳ್ಳಿ ಅಷ್ಟೇ, ಯಾವುದರ ರಿಲೇಟೆಡ್ ಎಲ್ಲ ನಾವು ಕೇಳ್ತಾ ಹೋಗ್ಬೋದು ಅಂತ. ಸೊ ಇನ್ನೊಂದೇನಂದ್ರೆ ಯಾವಾಗ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ, ಈಗ ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಇರ್ತೀವಿ, ಅವಾಗ ಫುಲ್ ಹೈ ಎನರ್ಜಿ ಇರುತ್ತೆ. ಸೊ ಹೈ ಎನರ್ಜಿ ಇರೋದ್ರಿಂದ ಅವ್ರು ಬೇಗ ಕನೆಕ್ಟ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ಅಂಡ್ ಮತ್ತೆ ಪಿರಾಮಿಡ್ ಅಲ್ಲಿ ಕೂಡ ನಮ್ಗೆ ಅವರು ಬೇಗ ಕನೆಕ್ಟ್ ಆಗ್ತಾರೆ, ಯಾಕೆಂದ್ರೆ ಅಲ್ಲಿ ಎನರ್ಜಿ ಹೈ ಇರೋದ್ರಿಂದ ನಮ್ಗೆ ಬೇಗ ರೀಚ್ ಆಗ್ತಾರೆ. ಸೊ ನಾವ್ ಇಲ್ಲಿ ಒಬ್ಬರೇ ಕುತ್ಕೊಂಡು ನಾವು ಮಾಡೋದಕ್ಕಿಂತ, ಅಥವಾ ಮ್ಯೂಸಿಕ್ ಹಾಕೊಂಡ್ ಮಾಡಿ, ಏಂಜಲ್ಸ್ ಮ್ಯೂಸಿಕ್ ಬರುತ್ತೆ, ಏಂಜಲಿಕ್ ಮ್ಯೂಸಿಕ್ ಆಗಿರ್ಬೋದು, ಹುಣ್ಣಿಮೆ ಟೈಮಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ಆಗಿರ್ಬೋದು. ಯಾಕೆ ಅಂದ್ರೆ ನಮ್ದು ಹೈ ಫ್ರೀಕ್ವೆನ್ಸಿ ಇದ್ದಷ್ಟುನು ಎಲ್ಲ ಮಾಸ್ಟರ್ಸ್, ಈವನ್ ಏಂಜಲ್ಸ್ ಅಷ್ಟೇ ಅಲ್ಲದೇನೆ ಅಸೆಂಡೆಡ್ ಮಾಸ್ಟರ್ಸ್ ಆಗಿರ್ಬೋದು, ಸ್ಪಿರಿಟ್ ಗೈಡ್ಸ್ ಆಗಿರ್ಬೋದು, ಬೇರೆ ಬೇರೆ ವರ್ಲ್ಡ್ ಅಲ್ಲಿ ಇರುವಂತಹ ಮಾಸ್ಟರ್ಸ್ ಎಲ್ಲರೂ ಕನೆಕ್ಟ್ ಆಗ್ತಾರೆ. ಸೊ ಕನೆಕ್ಟ್ ಆಗಿ ಅವ್ರು ನಮ್ಗೆ ಏನು ಮೆಸೇಜ್ ಅನ್ನ ತಿಳಿಸ್ಬೇಕು, ನಾವು ಇಲ್ಲಿ ಏನಕ್ಕೆ ಬಂದಿದೀವಿ, ನಮ್ಮ ಪರ್ಪಸ್ ಏನು, ಲೈಫ್ ಪರ್ಪಸ್ ಏನು, ಎಲ್ಲದನ್ನು ಹೇಳ್ತಾರೆ. ಸೊ ನಾವು ಈ ಮೆಡಿಟೇಷನ್ ಬಂದಿದೀವಿ ಅಂದ್ರೆ ಒಂದು ಕಾರಣ ಇರುತ್ತೆ, ಕಾರಣ ಇಲ್ದೇನೆ ಬಂದಿರಲ್ಲ ನಾವು. ಸೊ ಹಂಗಾಗಿ ನೀವು ಮೆಡಿಟೇಷನ್ ಅಲ್ಲಿ ಕುತ್ಕೊಂಡಾಗ ನನ್ನ ಲೈಫ್ ಪರ್ಪಸ್ ಏನು, ನಾ ಏನಕ್ಕೆ ಭೂಮಿ ಮೇಲೆ ಬಂದಿದ್ದೀನಿ, ಅದನ್ನೆಲ್ಲ ನೀವು ಕೇಳ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಅದು ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೆಲ್ಲಾನು ಏನಿರ್ಬೇಕು, ಡೈಲಿ ಪ್ರಾಕ್ಟೀಸ್ ಇರ್ಬೇಕು. ಸೊ ನಿಮ್ಮ ಏಜ್ ಎಷ್ಟಿರುತ್ತೆ ಅಷ್ಟು ಮಾಡ್ತಾ ಬರ್ಬೇಕು. ಅಥವಾ 3 hours ಯಾವಾಗ ಜಾಸ್ತಿ ನೀವು 3 hours ಅಂತ ಕಂಟಿನ್ಯೂಸ್ ಮಾಡ್ತಾ ಹೋಗ್ತೀರಾ, ಅವಾಗ ನಿಮ್ಗೆ ಜಾಸ್ತಿನೇ ಮಾಸ್ಟರ್ಸ್ ಎಲ್ಲ ಕನೆಕ್ಟ್ ಆಗ್ತಾರೆ. ಇವನ್ ಲೈಫ್ ಪರ್ಪಸ್ ಆಗಿರ್ಬೋದು, ಕಾರ್ಮಿಕ್ ಏನೋ ಲೆಸನ್ಸ್ ಅನ್ನ ನೀವು ಕಲಿಯೋದಕ್ಕೋಸ್ಕರ ಬಂದಿದ್ದೀರಾ, ನಿಮ್ ಸುತ್ತ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಗಂಡ ಹೆಂಡತಿ ಎಲ್ಲರೂ ಏನಕ್ಕೆ ನಮಗೆ ಬಂದಿದ್ದಾರೆ ನಮ್ಮ ಈ ಜೀವನದಲ್ಲಿ, ನಾವೇನಕ್ಕೆ ಆಧ್ಯಾತ್ಮಿಕವಾಗಿ ಬಂದಿದೀವಿ, ಎಲ್ಲ ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಸಿಗೋದು ಮೆಡಿಟೇಷನ್ ಅಲ್ಲಿ. ಮತ್ತೆ ನಾವು ಓನಾಗಿ ಏನೋ ಮಾಡ್ತೀವಿ ಅದೆಲ್ಲ ಇಲ್ಲ, ಜಸ್ಟ್ ನಾವು ಮೆಡಿಟೇಷನ್ ಅಲ್ಲಿ ಕುತ್ಕೊಂಡ್ರೆ, ನಾವ್ ಯಾವಾಗ ಮೆಡಿಟೇಷನ್ ಅಲ್ಲಿ ಕುತ್ಕೊಂಡಿರ್ತೀವಿ ಆವಾಗ ಆಲ್ಮೋಸ್ಟ್ ನಮಗೆ ಮಾಸ್ಟರ್ಸ್ ಬಂದು ಕನೆಕ್ಟ್ ಆಗೇ ಆಗ್ತಾರಂತೆ. ಸೊ ಪತ್ರಿಜಿ ಅವ್ರು ಯಾವಾಗ್ಲೂ ಹೇಳೋರು, ನೀವು ಏನೂ ಮಾಡೋದ್ ಬೇಡ, ಜಸ್ಟ್ ಮೆಡಿಟೇಷನ್ ಕುತ್ಕೊಳ್ಳಿ ಸಾಕು, ನಾವ್ ಏನೇನ್ ಮಾಡ್ಬೇಕು ಎಲ್ಲಾನು ಮಾಡ್ತೀವಿ ಅಂತಿದ್ರು. ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಾವು ಜಸ್ಟ್ ಕುತ್ಕೊಳ್ಳೋಣ ಅಷ್ಟೇ, ಕುತ್ಕೊಂಡು ನಾವ್ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅವ್ರಿಗೆಲ್ಲ ಗೊತ್ತಿರುತ್ತೆ. ಅದಕ್ಕಾಗಿನೇ ಅವ್ರು ನಮ್ಗೆ ಕನೆಕ್ಟ್ ಆಗ್ತಿರ್ತಾರೆ. ಓಕೆನಾ. ಸೊ ನಮ್ಗೆ ಏನೋ ನಾವ್ ಏನೇನೋ ಡ್ರೀಮ್ಸ್ ಇಟ್ಕೊಂಡಿರ್ತೀವಿ, ನಾನು ಅದಾಗ್ಬೇಕು ಇದಾಗ್ಬೇಕು ಅಂತ. ಬಟ್ ನಾವು ಆಲ್ರೆಡಿ ಅಲ್ಲಿ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತೀವಿ. ಯಾವಾಗ ಭೂಮಿಗೆ ನಾವು ತಾಯಿ ಹೊಟ್ಟೆಯಿಂದ ಬರ್ತೀವಿ, ಅಲ್ಲಿ ಬಂದ ತಕ್ಷಣ ಎಲ್ಲ ಮರ್ತ್ ಬಿಡ್ತೀವಿ, ನಾವ್ ಏನೇನೆಲ್ಲ ಡಿಸೈನ್ ಮಾಡ್ಕೊಂಡ್ ಬಂದಿದ್ದೀವಿ, ಏನೆಲ್ಲ ಮಾಡ್ಬೇಕು ಅಂತ. ಸೊ ಅದನ್ನೆಲ್ಲ ಮರ್ತ್ ಬಿಟ್ಟು ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಇದೇ ಪ್ರಪಂಚಿಕವಾಗಿ ಅವ್ರು ಇವ್ರು ದುಡ್ಡು ಬಟ್ಟೆ ಬರಿ ಅಂತ ಇದ್ರಲ್ಲೇನೆ ಕಳೆದು ಹೋಗ್ಬಿಡ್ತೀವಿ. ಸೊ ಅದನ್ನೆಲ್ಲ ಹೊರತುಪಡಿಸಿ ಈ ಲೈಫ್ ಬಂದ್ರೆ, ಈ ವರ್ಲ್ಡ್ ಬಂದ್ರೆ, ಸೊ ಈಗ ಭೂಮಿ ಒಂದೇನೆ ಇಲ್ಲ, ಬೇರೆ ಬೇರೆ ಪ್ಲಾನೆಟ್ಸ್ ಇದ್ದಾವೆ, ಬೇರೆ ಬೇರೆ ಪ್ರಪಂಚ ಇದೆ. ಸೊ ಅದನ್ನೆಲ್ಲ ತಿಳ್ಕೊಬೇಕು ಅಂದ್ರೆ ನಾವು ಯೂನಿವರ್ಸ್, ನಾವು ಮೆಡಿಟೇಷನ್ ಬರ್ಬೇಕು, ಯೂನಿವರ್ಸ್ ಕನೆಕ್ಟ್ ಆಗ್ಬೇಕು. ಹಂಗೆ ನಾವು ಯೂನಿವರ್ಸ್ ಕನೆಕ್ಟ್ ಆಗೋದ್ರಿಂದ ನಮಗೆ ತುಂಬಾನೇ ಹೆಲ್ಪ್ ಇರುತ್ತೆ. ಯಾಕೆಂದ್ರೆ ನಾವು ಎಷ್ಟೋ ಒಂದ್ ಕಡೆ ಹೋದ್ರೆ ನಮ್ಗೆ ಯಾರು ಒಂದು ರೆಸ್ಪೆಕ್ಟ್ ಕೂಡ ಮಾಡ್ತಿರಲ್ಲ, ನಮ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಎಷ್ಟೋ ಜನದ ಹತ್ರ ಎಷ್ಟೋ ನೆಗೆಟಿವ್ ಎನರ್ಜಿ ಇರುತ್ತೆ. ಸುಮ್ನೆ ನಾವು ಬಂದಿದೀವಿ, ನಾವು ಏನೋ ಮಾಡ್ತಾ ಇದೀವಿ ಅಂತ ಮಾಡ್ತಾ ಹೋಗ್ತಿರ್ತೀವಿ. ಬಟ್ ಯಾವಾಗ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತಾ ಹೋಗ್ತೀವಿ, ನಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಏಕೆಂದ್ರೆ ಒಂದೊಂದ್ ಸ್ಟೆಪ್ ಕೂಡ ನಾವು ಮೀನಿಂಗ್ಫುಲ್ ಆಗಿ, ಅರ್ಥಪೂರ್ಣವಾಗಿ ನಾವು ಅದನ್ನ ಕಳೀತಾ ಹೋಗ್ತೀವಿ ದಿನಗಳನ್ನ. ಸೊ ಏನ್ ಮಾಡ್ತಿರ್ತೀವಿ, ಪ್ರಾಪಂಚಿಕವಾಗಿ ನನಗೆ ಕೊಡಿಸ್ಲಿಲ್ಲ, ಏನು ಮಾಡ್ಲಿಲ್ಲ, ಅವ್ರು ನನ್ನ ಪ್ರೀತಿ ಮಾಡ್ಲಿಲ್ಲ, ಏನೇನೋ ಭಾವನೆಗಳೆಲ್ಲ ಇರ್ತವೆ. ಬಟ್ ಅವನ್ನೆಲ್ಲನೂ ಹೊರತುಪಡಿಸಿ ನಾವು ಮೆಡಿಟೇಷನ್ ಅಲ್ಲಿ ಬಂದಾಗ ಆ ಫೀಲಿಂಗ್ಸ್ ನ ಯಾರು ಕೊಡಕ್ಕಾಗಲ್ಲ.
ಸೊ ನಿಮ್ಗೆ ಯಾವಾಗ ನನ್ನ ಓನ್ಸಿದ್ದು ಅಂದ್ರೆ ನಮ್ಮ ಒಳಗಡೆ ಒಂದು ಆತ್ಮ ಅದು ನಾವು ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಆಯ್ತು. ಇಷ್ಟು ಖುಷಿ ಆಯ್ತು. ಯಾಕೆಂದ್ರೆ ನಾವು ಒಬ್ರು ಮೆಡಿಟೇಷನ್ ಬಂದಿದೀವಿ ಅಂದ್ರೆ ನಾವು 10 ಜನಕ್ಕೆ ಹೇಳ್ತೀವಿ, ನಮ್ಮಿಂದ 10 ಜನ ಉದ್ಧಾರ ಆಗ್ತಾರೆ. ಸೊ ನೀವು ಮಾಡ್ತಿದ್ರ ಅಂದ್ರೆ ನಿಮ್ಮಿಂದ 10 ಜನ ಉದ್ಧಾರ ಆಗ್ತಾರೆ. ಸೊ ಹಂಗಾಗಿ ಇದಕ್ಕಿಂತ ಒಳ್ಳೆ ದಾನ ಮತ್ತೆ ಯಾವ್ದು ಇಲ್ಲ ಅಂತ ನನಗೆ ಅನ್ಸೋದು. ಸೊ ಆಯ್ತು ಇವಾಗ ಏಂಜಲ್ಸ್ ವರ್ಲ್ಡ್ ಬರೋಣ. ಓಕೆನಾ? ಸೊ ಎಲ್ರು ಮೆಡಿಟೇಷನ್ ಕೂರಿ ಟೈಮ್. ಓಕೆ, ಸೊ ಎಲ್ರು ಮೆಡಿಟೇಷನ್ ಕೂರಿ. ಮೇಡಮ್ ಮ್ಯೂಸಿಕ್ ಶೇರ್ ಮಾಡ್ಬೇಕಾ ಅಥವಾ ನೀವೇ ಮಾಡ್ತೀರಾ? ಮೇಡಮ್ ಮಾಡ್ತೀನಿ ತಗೊಳ್ರಿ. ಓಕೆ. ಎಲ್ರುನು ನೇರವಾಗಿ ಕುತ್ಕೊಳ್ಳಿ. ಎರಡು ಕಾಲ್ ಕ್ರಾಸ್ ಮಾಡಿ, ಎರಡು ಕೈಯನ್ನ ಜೋಡಿಸ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮೇಡಮ್ ಮ್ಯೂಟ್ ಆಗಿದೆ ನಿಮ್ದು ವಾಯ್ಸ್, ಮ್ಯೂಟ್ ಆಗಿದೆ. ಸಾರಿ. ಓಕೆ, ಅಬ್ಸರ್ವ್ ಯುವರ್ ಬ್ರೆತ್. ಮ್ಯೂಸಿಕ್ ಕೇಳ್ತಿಲ್ಲ. ಮ್ಯೂಸಿಕ್ ಆಮೇಲೆ ಹಾಕ್ತೇನೆ ನಾನು. ವಾಯ್ಸ್ ಮ್ಯೂಸಿಕ್ ಸೌಂಡ್ ನೋಡಿ. ಇಲ್ಲ, ಮ್ಯೂಸಿಕ್ ಸೌಂಡ್ ಬರ್ತಿಲ್ಲ. ಬರ್ತಾ ಇದೆಯಾ? ಇಲ್ಲ ಮೇಡಮ್, ಇಲ್ಲ ಬರ್ತಾ ಇಲ್ಲ. ನೀವು ಸ್ಟಾಪ್ ಮಾಡಿ, ನಾನು ಮ್ಯೂಸಿಕ್ ಹಾಕ್ತೀನಿ. ಇದೇನಾ ಕೇಳಿಸ್ತಿಲ್ವಾ? ಇಲ್ಲ ಕೇಳ್ತಿಲ್ಲ. ಓಕೆ, ನೀವು ಏಂಜಲಿಕ್ ಸ್ಕ್ರೀನ್ ಮ್ಯೂಸಿಕ್ ಸ್ಟಾಪ್ ಮಾಡಿ. ಏಂಜಲಿಕ್ ಹಾ ಮ್ಯೂಸಿಕ್ ಸರಿ, ಹಾಕ್ರಿ. ಇದನ್ನ ನೀವು ಸ್ಟಾಪ್. ಹಾ, ಓಕೆ, ಎಲ್ಲ ಮೆಡಿಟೇಷನ್ ಕೂತಿದಾರಲ್ಲ? ಓಕೆ. ನಾ ಹೇಳೋವರ್ಗುನು ಓಪನ್ ಮಾಡಬೇಡಿ. ಓಕೆ, ಕಣ್ಣುಗಳನ್ನ ಮುಚ್ಚೇರಿ. Just observe a breath. Relax your body. Relax your whole body. ಸೊ ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗಿರ್ತೀರ. ಆದಷ್ಟು ಬಾಡಿಗೆ ಹೇಳಿ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ತಲೆಯಿಂದ ಎರಡು ಕೈಗಳು ರಿಲ್ಯಾಕ್ಸ್, ರಿಲ್ಯಾಕ್ಸ್. ಇಡೀ ಬಾಡಿ, ಕಾಲುಗಳು ಎಲ್ಲದು ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್.
ಅಬ್ಸರ್ವ್ ಅ ಬ್ರೆತ್. ಈ ಸುಮಧುರವಾದ ಧ್ಯಾನಕ್ಕೆ ನಮ್ಮೆಲ್ಲರ ಗುರುಗಳಾದ ಪತ್ರಿಜಿ, ಬಾಬಾಜಿ, ರಾಂಪ ಮಾಸ್ಟರ್, ಏಂಜಲ್ಸ್, ಯೂನಿವರ್ಸ್, ನಮ್ಮ ತಂದೆ ತಾಯಿ, ನಮ್ಮ ಮನೆಯ ದೇವರು ಎಲ್ಲರನ್ನು ಈ ಧ್ಯಾನಕ್ಕೆ ಇನ್ವೈಟ್ ಮಾಡೋಣ. So let us invite all the angels from the angelic world. ಹಾಗೇನೆ ಎಲ್ಲ ಏಂಜಲ್ಸ್ಗಳನ್ನು, ಎಲ್ಲ ದೇವದೂತರನ್ನು ನಮ್ಮ ಈ ಧ್ಯಾನಕ್ಕೆ ಇನ್ವೈಟ್ ಮಾಡೋಣ.
Epidemic ಇವಾಗ Sound is the ಏಂಜಲ್ world's leading sound tracking platform built right into your workflow. Since I started using it, my entire ಸೊ ಇವಾಗ ಏಂಜಲ್ಸ್ ನಿಮ್ಮ ಭುಜದ ಮೇಲೆ ಕುತ್ಕೊಂಡಿದ್ದಾರೆ. 2 ಭುಜದ ಮೇಲೆ ಏಂಜಲ್ಸ್ ಕೂತಿದ್ದಾರೆ. ಎರಡು ಕೈಗಳನ್ನ ಕೆಳಗಡೆ ಇಟ್ಕೊಂಡು ಮೆಡಿಟೇಷನ್ ಮಾಡಿ.
Small things are making you explode just by seeing a dish in the sink or somebody passing a random comment.
ಹಾಗೆ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬನ್ನಿ. So, ಇಲ್ಲಿಯವರೆಗೂ ಸಹಕರಿಸಿದಂತ ನಮ್ಮ ಪ್ರೀತಿಯ ಗುರುಗಳಾದ ಪತ್ರಿಜಿ, ಬಾಬಾಜಿ, ರಾಂಪ ಮಾಸ್ಟರ್, ಏಂಜಲ್ಸ್, ನಮ್ಮ ತಂದೆ ತಾಯಿ, ಮನೆ ದೇವರು ಎಲ್ಲರಿಗೂ ಹೃದಯ ಪೂರ್ವಕವಾಗಿ ಕೃತಜ್ಞತೆಗಳನ್ನು ತಿಳಿಸಿ. ಹಾಗೆ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ತುಂಬಾ ದಿನಗಳ ನಂತರ ಮತ್ತೆ ಏಂಜಲ್ಸ್ ಮೆಡಿಟೇಷನ್ ಮಾಡಿದ್ವಿ. ನನ್ಗಂತೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಎಲ್ಲ ಯೂನಿವರ್ಸ್, ನಮ್ದೇನಿಲ್ಲ. ಇಲ್ಲ, ಈಗ ಏನ್ ಗೊತ್ತಾ, 35 ಜನ ಇದೀವಿ ಗ್ರೂಪ್ ಅಲ್ಲಿ, 37 ಜನ ಇದೀವಿ. ಇಷ್ಟೇ ನಾವು ಇಷ್ಟು ಒಂದು 11 ಮೆಂಬರ್ಸ್ ಇದೀವಿ ಅಂತ ಹೇಳಿದ್ರೆ ಇದು ನಮಗೆ ಕನೆಕ್ಟ್ ಆಗ್ಬೇಕಿತ್ತು. ಅಷ್ಟು ಜನ ಯಾಕೆ ಬಂದಿಲ್ಲ? ಓಕೆನಾ, ನಮ್ಮ ಜೀವನಕ್ಕೆ ಇವ್ರು ಬೇಕಾಗಿತ್ತು. ನಮ್ಮನ್ನ ಅವ್ರನ್ನ ಕನೆಕ್ಟ್ ಮಾಡೋದು ನಿಮ್ ಕರ್ತವ್ಯ ಇತ್ತು. ನೀವ್ ಅದನ್ನ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈಗ ಏಂಜಲ್ಸ್ ನಮ್ಮನ್ನ ಒಂದು ಸರಿ ಕನೆಕ್ಟ್ ಆಯ್ರು ಅಂದ್ರೆ ನಾವು ಭೂಮಿ ಬಿಟ್ಟು ಹೋಗೋ ತನನು ಆ ಏಂಜಲ್ಸ್ ಕನೆಕ್ಟ್ ಕಟ್ ಆಗಲ್ಲ. ಅಂದ್ರೆ ನಾವು ಪ್ರತಿದಿನಾನು ನಾವು ಯಾವ ವಿಚಾರಕ್ಕೆ, ಅಂದ್ರೆ ಇಲ್ಲಿ ರಿಲೇಶನ್ಶಿಪ್, ಫೈನಾನ್ಷಿಯಲ್, ಕೆರಿಯರ್, ಹೆಲ್ತ್, ಈ ಟೈಪ್ ಒಬ್ಬೊಬ್ಬ ಏಂಜಲ್ಸ್ ಒಬ್ಬೊಬ್ರು ಒಂದೊಂದು ಇದು ಇರುತ್ತೆ. ಓಕೆನಾ, ಗಾರ್ಡಿಯನ್ ಏಂಜಲ್ಸ್, ಏಂಜಲ್ ಚಾಮಿಯಲ್, ಏಂಜಲ್ ಏರಿಯಲ್, ಏಂಜಲ್ ಗೆಬ್ರಿಲಿ, ಏಂಜಲ್ ಮೆಟ್ರೋಟ್ರಾನ್, ಹೀಗೆ ಹಲವಾರು ಏಂಜಲ್ಸ್ ಇದ್ದಾರೆ. ಅಷ್ಟು ಏಂಜಲ್ಸ್ ಸಹಿತ ಅವರದೇ ಆದಂತಹ ಒಂದೊಂದು ಕೆಲಸನ ಮಾಡ್ತಾರೆ. ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಸ್ಟ್ ನಾವು ಅವ್ರನ್ನ ಪ್ರೇಯರ್ ಮಾಡೋದು, ನಾವು ಅವ್ರನ್ನ ಯಾವ ವಿಚಾರ ಕರಿತಾ ಇದೀವಿ ಅನ್ನೋದು ಮೇನ್.
ಈಗ ನಮ್ ಜೊತೆಗಿರುವಂತ ನನ್ನ ತಂದೆ ತಾಯಿ ಹೇಗೆ ನಮಗೆ ಸಪೋರ್ಟ್ ಮಾಡ್ತಾರೆ, ಅದೇ ರೀತಿ ಸಹಿತ ಇಲ್ಲಿ ಏಂಜಲ್ಸ್ ನಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇವಾಗ ನನ್ ಫೀಲ್ ಏನಾಯ್ತಪ್ಪ ಅಂತ ಹೇಳಿದ್ರೆ, ಒಂಥರ ಗಾಳಿಲಿ ನನ್ನ ಎಕ್ಸ್ಪೀರಿಯನ್ಸ್ ಇವತ್ತು ತುಂಬಾ ಚೆನ್ನಾಗಿತ್ತು. ಒಂಥರ ಗಾಳಿಲಿ ನನ್ನ ಎರಡು ಕೈ ಹಿಡ್ಕೊಂಡು ತಿರುಗಿಸ್ತಾ ಇದ್ರು. ಆ ರೀತಿ ನನಗೆ ಫೀಲ್ ಆಯ್ತು. ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಚೆನ್ನಾಗಿದೆ ಒಬ್ಬೊಬ್ರದ್ದು ಮ್ಯಾಮ್. ಒಂದೊಂದರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಂದ್ರೆ ಅವರು ರೆಕ್ಕೆ ಟೈಪ್ ಅಲ್ಲಿ ಕಾಣಿಸ್ಕೊಂತಾರಂತೆ ಮ್ಯಾಮ್, ಅಥವಾ ಬಟರ್ಫ್ಲೈಸ್ ಚಿಟ್ಟೆಗಳ ಟೈಪ್ ಕಾಣಿಸ್ಕೊಳ್ತಾರೆ. ಹೌದು. ಓಕೆನಾ? ಮತ್ತೆ ಬೇರೆ ಮತ್ತೆ ಯಾರಿಗಾದ್ರೂ ಏನ್ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆ? ಯಾರಿಗಾದ್ರೂ ಏಂಜಲ್ಸ್ ಕನೆಕ್ಟ್ ಆಗಿರ್ಬೋದಲ್ವಾ? ಹೇಳ್ಕೊಳ್ಳಿ. ಮ್ಯಾಮ್ ಒಂಥರ ಫುಲ್ ಸ್ಟ್ರೆಸ್ ರಿಲೀಫ್ ಆದಂಗೆ ಆಯ್ತು. ಓಕೆ. ಆಮೇಲೆ ಮ್ಯಾಮ್ ಈಗ ಅನಿಮಲ್ ರೂಪದಲ್ಲೂ ಕಾಣಿಸ್ಕೊಳ್ತಾರ? ಹಾ, ಅದೇ ಕಾಣಿಸ್ಕೊಡ್ತಾರೆ. ನಿಮ್ಗೆ ಏನಾದ್ರೂ ಪೆಟ್ ಅನಿಮಲ್ ಇದ್ರೆ ಅದ್ರಲ್ಲೂ ಕಾಣಿಸ್ಕೊಳ್ತಾರೆ. ನೀವು ಅವ್ರಿಗೆ ಹೇಳ್ಬೋದು ಈ ಟೈಪ್ ಅಲ್ಲಿ ಕಾಣಿಸ್ಕೊಳ್ಳಿ ಅಂತ. ನಮ್ಗೆ ನೀವು ಪರ್ಟಿಕ್ಯುಲರ್ ಆಗಿ ನನಗೆ ಈ ಟೈಪ್ ಹೂವಲ್ಲಿ ಕಾಣಿಸ್ಕೊಳ್ಳಿ ಅಥವಾ ಈ ತರ ಚಿಟ್ಟೆಯಲ್ಲಿ ಕಾಣಿಸ್ಕೊಳ್ಳಿ, ಆ ಸೈನ್ ತೋರ್ಸ್ರಿ ಅಂದ್ರೆ ಅಲ್ಲಿ ಅದು ಕಾಣಿಸ್ತಿದೆ ಅಂದ್ರೆ ಅವ್ರು ಕನೆಕ್ಟ್ ಆಗಿದ್ದಾರೆ ಅಂತ ಅರ್ಥ ಆಗುತ್ತೆ. ಅಂದ್ರೆ ನಂಗೆ ಒಂದು ಮಂಕಿ ಕಾಣಿಸ್ತು ಅದಕ್ಕೆ. ಅಂಡ್ ಇದು ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅದು ಹೇಳಿದ್ಮೇಲೆ ಅದು ನಂಗೆ ವೆಲ್ಕಮ್ ಅಂತು. ಓ, ನೈಸ್ ನೈಸ್. ಓಪನ್ ಪ್ರೇಯರ್ ಮಾಡಿದಾರೆ. ಬೆಸ್ಟ್. ಯಾಕೆಂದ್ರೆ ಈಗ ಎಲ್ಲ ಫರ್ಗಿವ್ ಮಾಡಿದ್ದಾರೆ. ಇವಾಗ ನಾನ್ ಹೇಳಿರೋ ರೀತಿಯಲ್ಲಿ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಆಯ್ತಾ? ಅಂದ್ರೆ ಸ್ಮೆಲ್ ಬರುತ್ತೆ ತುಂಬಾ ಚೆನ್ನಾಗಿ, ಒಂದೊಂದು ಸ್ಮೆಲ್ ಒಂದು ಗಂಧ ಟೈಪ್ ಸ್ಮೆಲ್ ಬರುತ್ತೆ, ಅಥವಾ ಕಿವಿಲ್ ಸೌಂಡ್ ಆಗುತ್ತೆ. ಇಲ್ಲಾಂದ್ರೆ ಇವತ್ತು ಒಂದು ನೀವು ಅನ್ಕೊಳ್ಳಿ ಅಷ್ಟೇ, ಇವತ್ತು ನೈಟ್ ಮಲಗುವಾಗ ಒಂದು ಆಕ್ಟಿವಿಟಿ ಅನ್ಕೊಳ್ಳಿ, ನಾಳೆ ನೀವು ಕನೆಕ್ಟ್ ಆಗಿದ್ದೀರಾ ಅನ್ನೋದು ಗೊತ್ತಾಗಕ್ಕಂದ್ರೆ ನಂಗೆ ಏನಾದ್ರೂ ಒಂದು ಸೈನ್ ತೋರಿಸ್ರಿ ಅಂತ ಹೇಳ್ಕೊಂಡ್ ಮಲ್ಕೊಳ್ಳಿ. ನಾಳೆ ಇಷ್ಟೊತ್ತು ಕ್ಲಾಸ್ ಅನ್ನೋಷ್ಟ್ರಲ್ಲಿ ಏನಾದ್ರೂ ಒಂದು ಸೈನ್ ನನಗೆ ಗೊತ್ತಾಗಬೇಕು. ಅದು ಏನಾದ್ರೂ ನಂಬರ್ಸ್ ಆಗಿರ್ಬೋದು ಅಥವಾ ಕಾಯಿನ್ ಆಗಿರ್ಬೋದು, ಏನಾದ್ರೂ ಒಂದು ಸಿಗುತ್ತೆ ನಿಮ್ ಕೈಗೆ ಅಲ್ವಾ? ಸೊ ಇವತ್ತು ಹೇಳ್ಕೊಂಡ್ ಮಕ್ಕಳೇ, ನಾಳೆ ನಿಮ್ಗೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ಕನೆಕ್ಟ್ ಆಗಿದ್ದಾರೆ ಅಂತ. ಹಾ ಮೇಡಮ್. ಅದು ಕಾಯಿನ್ ಅಂದ್ರೆ ಕಾಣಿಸುತ್ತೆ ಅಷ್ಟೇನಾ? ಹಾ ಮ್ಯಾಮ್, ಕಾಣಿಸುತ್ತೆ ಅಥವಾ ಸಿಗ್ಬೋದು ನಿಮ್ಗೆ ರೋಡ್. ಬಟ್ ನಾವ್ ಅದೇನ್ ಟಚ್ ಮಾಡೋ ಹಂಗಿಲ್ಲ, ಸುಮ್ನೆ ನೋಡ್ಕೊಂಡು ಹೋಗೋದು ಅಷ್ಟೇ. ಹಂಗೇನಿಲ್ಲ ಮ್ಯಾಮ್, ತಗೊಳ್ಬಹುದು ಏಂಜಲ್ಸ್. ಅದು ಇಲ್ಲ, ಅದನ್ನ ತಗೋಬೇಕು ನೀವು, ಅದನ್ನ ತಗೊಳ್ಬೇಕಾ ಅದನ್ನ? ತಗೊಳ್ಳಿ ಮ್ಯಾಮ್, ತಗೊಳ್ಳಿ, ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಅವ್ರಾಗಿ ಕಾಣಿಸ್ಕೊಂಡಿರ್ತಾರೆ, ಕನೆಕ್ಟ್ ಆಗಿದ್ದಾರೆ ಅಂತ. ಸೊ ಅದು ನೀವು ಕನೆಕ್ಟ್ ಆಗಿದ್ದಾರೆ ಅಂತ ಇಟ್ಕೊಬಹುದು. ಅದನ್ನ ಫಸ್ಟ್ ಟೈಮ್ ಕನೆಕ್ಟ್ ಆಗಿದ್ದು ಅಂತಂದು ಮೆಮೊರಿಗೆ ಇಟ್ಕೊಳ್ಬಹುದು, ಏನು ಪ್ರಾಬ್ಲಮ್ ಇಲ್ಲ. ನನಗೆ ಫಸ್ಟ್ 10 minutes ಏನು ಅಂತ ಅಷ್ಟು ಅನ್ನಿಸ್ಲಿಲ್ಲ. ನೆಕ್ಸ್ಟ್ ಆದ್ಮೇಲೆ ಬಾಡಿ ಲೈಟ್ ಆಗ್ತಾ ಬಂತು. ಆಲ್ಮೋಸ್ಟ್ ಸ್ಟ್ರೆಸ್ ರಿಲೀಫ್ ಆಗಿದೆ ಈಗ ಎಲ್ಲರಿಗೂ. ಇವತ್ತು ಆಕ್ಚುಲಿ ಸ್ವಲ್ಪ ತುಂಬಾ ಸುಸ್ತಿತ್ತು. ಹೌದು, ಆಗುತ್ತೆ ಮ್ಯಾಮ್. ಇದೇ ಮ್ಯೂಸಿಕ್ ಹಾಕೊಂಡು ನೀವು ಮಾಡ್ತಾ ಬಂದ್ರೆ, ಸೇಮ್ ಗೈಡ್ ನ ಇದೇ ಗೈಡೆಡ್ ಮೆಡಿಟೇಷನ್ ಹಾಕೊಂತ ಬಂದ್ರೆ ಕನೆಕ್ಟ್ ಆಗ್ತಾರೆ. ಸೊ ಇವತ್ತು ಹೆಂಗಿದ್ರು ನಿಮಗೆ ಜಸ್ಟ್ ಕನೆಕ್ಟ್ ಆಗಿದ್ದಾರೆ. ಅವರೇ ನಮ್ಮ ಏಂಜಲ್ಸ್ ಅಂತ ಹೇಗೆ ಗೊತ್ತಾಗುತ್ತೆ ಅದು? ಅದೇ ಮ್ಯಾಮ್, ನೀವು ಅದನ್ನ ಮತ್ತೆ ಮೆಡಿಟೇಷನ್ ಅಲ್ಲಿ ಕೇಳ್ಕೊಂಡ್ ಕುತ್ಕೊಬಹುದು. ನನ್ನ ಗಾರ್ಡಿಯನ್ ಏಂಜಲ್ಸ್ ನೇಮ್ ಇರುತ್ತೆ, ಅವ್ರಿಗೆ ನೇಮ್ ಇರುತ್ತಂತೆ, ಆ ನೇಮ್ ಅನ್ನ ಹೇಳ್ರಿ ಅಂತಂದ್ರೆ ಅವ್ರು ಹೇಳ್ತಾರೆ. ಅಥವಾ ಎಲ್ಲಾದ್ರೂ ಒಂದ್ ಕಡೆ ಮೆಸೇಜ್ ಗೊತ್ತಾಗುತ್ತೆ ನಿಮ್ಗೆ ಇವ್ರೆ ಅಂತ. ಎಲ್ಲಾದ್ರೂ ಮೆಡಿಟೇಷನ್ ಅಲ್ಲೇ ಕಾಣಿಸುತ್ತೆ ಮ್ಯಾಮ್, ಕನೆಕ್ಟ್ ಆಗ್ತಾರೆ. ಏನೇ ಕ್ವಶನ್ ಇದ್ರು ನೀವು ಅಲ್ಲಿ ಮೆಡಿಟೇಷನ್ ಅಲ್ಲಿ ಅದ್ರಲ್ಲೇ ಕೇಳ್ಕೋಬೇಕು ನಾವು. ಹೌದು.
ಅವ್ರಿಗೆ ನೇಮ್ ಇರುತ್ತಂತೆ, ಅವ್ರು ಎಷ್ಟು ವರ್ಷದಿಂದ ನಮಗೋಸ್ಕರ ಕಾಯ್ತಾ ಇದ್ರು, ನಮಗೆ ಯಾಕೆ ಇಷ್ಟು ದಿನ ಲೇಟ್ ಆಯ್ತು ಕನೆಕ್ಟ್ ಆಗೋದಕ್ಕೆ, ಎಲ್ಲದನ್ನು ನೀವು ಮೆಡಿಟೇಷನ್ ಅಲ್ಲಿ ಕೇಳ್ಕೊಂಡ್ರೆ ಗೊತ್ತಾಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಮ್ಯಾಮ್. Thank you, ಓಕೆ, ma'am. ಮತ್ತೆ ಯಾರಾದ್ರೂ ಶೇರ್ ಮಾಡೋರಿದ್ದೀರಾ? ಮೇಡಮ್ ಕಾಯಿನ್ಸ್ ತಗೊಳ್ರಿ ಅಂತ ಅಂದ್ರನ, ಈಗ ಕೆಲವು ಕಡೆ 3 ದಾರಿ ಕುಡಿತಕನು ಕಾಯಿನ್ಸ್ ಹಾಕ್ತಾರೆ. ಆಮೇಲೆ ಆತರ ಎಲ್ಲ ಹಾಕ್ತಾರಲ್ಲ, ಮತ್ತೆ ಆತರ ಇದ್ದಾಗ ಏನ್ ಮಾಡ್ಬೇಕು ಅಂತ. ಇದು ಸೀರಿಯಸ್ ನಿಮಗೆ ಆ ಪ್ರಶ್ನೆ. ತರ ಡೌಟ್ ಇದ್ರೆ ಜಸ್ಟ್ ಕನೆಕ್ಟ್ ಆಗಿದ್ದಾರೆ ಅಂತ ನೋಡ್ಬೇಕು. ಇಲ್ಲ ಮೇಡಮ್, ಅಂದ್ರೆ ನನಗೆ ಮೇಡಮ್ ಸಲ ಏನಂದ್ರೆ ದೇವಸ್ಥಾನದಲ್ಲೂ ಕಾಯಿನ್ಸ್ ಸಿಕ್ಕಿದಾವೆ, ರೋಡಲ್ಲಿ ಹೋಗ್ತಾನು ತುಂಬಾ ಕಾಯಿನ್ಸ್ ಸಿಕ್ಕಿದಾವೆ. ರೋಡಲ್ಲಿರೋ ತಗೊಂಡಿಲ್ಲ, ದೇವಸ್ಥಾನದಲ್ಲಿ ಸಿಕ್ಕಿರೋ ಮಾತ್ರ ತಗೊಂಡು ದೇವ್ರ ಮನೇಲಿ ಇಟ್ಟಿದ್ದೀನಿ ಮೇಡಮ್ ನಾನು. ಮೇಡಮ್ ನೀವು ಅವಾಗ ಏನಿತ್ತು, ಜಸ್ಟ್ ಕನೆಕ್ಟ್, ಏಂಜಲ್ಸ್ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಇವಾಗ ಏಂಜಲ್ಸ್ ಜೊತೆ ಕನೆಕ್ಟ್ ಆಗಿದ್ದೀರಾ. ಇವಾಗ ಅವ್ರಿಗೆ ಹೇಳ್ಬಿಟ್ಟು ನೀವು ತಗೊಳಕ್ ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಕನೆಕ್ಟ್ ಆಗಿದ್ದಾರೆ ಅಂತ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬಿಡಿ. ಕನೆಕ್ಟ್ ಆಗಿದ್ದಾರೆ, ನಂಬರ್ ಸಿಕ್ಕಿದೆ ಕಾಯಿನ್ ನಂಬರ್ ಅಲ್ಲಿ, ಸೊ ಥ್ಯಾಂಕ್ ಯು, ನೀವು ಕನೆಕ್ಟ್ ಆಗಿದ್ದೀರಾ ನಂಗೆ ಅಂತ ಅವ್ರಿಗೆ ಒಂದು ಧನ್ಯವಾದ ತಿಳಿಸ್ಬಿಟ್ರೆ ಸಾಕು ನೀವು. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಓಕೆ, ನಿಮಗೆ ಆ ತರ ಡೌಟ್ ತುಂಬಾ ಇದ್ರೆ ಚೆನ್ನಾಗಿತ್ತು ಮೇಡಮ್ ಕ್ವಶನ್. ಯಾಕೆಂದ್ರೆ ಎಲ್ಲರಿಗೂ ಒಂದು ವಿಷಯ ಗೊತ್ತಾಯ್ತು, ಈ ತರನು ಇರುತ್ತೆ ಅಂತ ಹೇಳಿ. ಇಷ್ಟ್ರ ಮೇಲೆ ನಿಮಗೆ ಇವಾಗ ಕನೆಕ್ಟ್ ಆಗಿದ್ದೀರಲ್ವಾ, ಇಷ್ಟ್ರ ಮೇಲೆ ನಿಮಗೆ ಅದು ಕಾಯಿನ್ಸ್ ಅಥವಾ ಏನಾದ್ರು ಸಿಕ್ತು ಅಂತ ಹೇಳಿದ್ರೆ, ನಿಮಗೆ ಇಟ್ಕೋಬೇಕು ಅಂತ ಅನ್ಸಿದ್ರೆ ಮಾತ್ರ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಎಲ್ಲೋ ದೇವಸ್ಥಾನಕ್ಕೆ ಹೋಗಿರ್ತೀರ, ಅಲ್ಲಿ ಹೋಗಿ ಆ ಹುಂಡಿಗೆ ಹಾಕಿ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್ ಅಂತ ಹೇಳಿ ನೀವು ಪ್ರೇಯರ್ ಮಾಡಿ ಬರ್ಬೋದು. ಯಾಕಂದ್ರೆ ಹಳ್ಳಿ ಕಡೆ ಕಾಮನ್ ಇರುತ್ತೆ ಮೇಡಮ್, ಹಂಗಾಗಿ. ಹೌದು ಹೌದು ಹೌದು. ಓಕೆ, ಮತ್ತೆ ಯಾರಾದ್ರು? ಸುಮಾ ಮ್ಯಾಮ್, ಸೌಮ್ಯ ಮ್ಯಾಮ್, ಹಾಯ್ ಹೇಳಿ ಸರ್. ಹಾ ಸರ್ ಹೇಳಿ. ಮೌನವಾಗಿರ್ಬೇಕು ಅನ್ಸ್ಬಿಟ್ಟು ಓ, ತುಂಬಾ ಎನರ್ಜಿ ಇದೆ ಅನ್ಸುತ್ತೆ. ತುಂಬಾ ಎನರ್ಜಿ ಇದೆ. ಮೌನವಾಗಿ 2 ನಿಮಿಷ ಏನು ಮಾತಾಡಕ್ಕಾಗಲ್ಲ. ಸೊ ಎನರ್ಜಿ ಜಾಸ್ತಿ ಇದೆ ಅನ್ಸುತ್ತೆ. ನೀವು ಜಾಸ್ತಿ ಮೆಡಿಟೇಷನ್ ಮಾಡಿದ ತಕ್ಷಣನೇ ಎದ್ದೋಗಿ ಅದು ಒಂದ್ ಸ್ವಲ್ಪ ಅವ್ರ ಹತ್ರ ಇವ್ರ ಹತ್ರ ಗಲಾಟೆ ಮಾಡೋದು ಏನೂ ಮಾಡದೆ ಫುಲ್ ನಿಮ್ಮ ಎನರ್ಜಿ ನಿಮ್ ಬಾಡಿನ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ. ಚೆನ್ನಾಗಿ ನೀರ್ ಕುಡ್ದು ಆಮೇಲೆ ಬೇಕಿದ್ರೆ ಹಂಗೆ ಮಲ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಮ ಒಳಗಡೆ ಏನಾದ್ರೂ ಹೀಲಿಂಗ್ ಆಗೋದಿದ್ರೆ, ಏನಾದ್ರೂ ಪ್ರೋಸೆಸ್ ಆಗೋದಿದ್ರೆ ನೀಟಾಗಿ ಪ್ರೋಸೆಸ್ ಆಗುತ್ತೆ ಅದು. ಹೀಲಿಂಗ್ ಎಲ್ಲೋ ಹಾ ಸರ್, ತಲೆ ಎಲ್ಲ ಭಾರ ಆದಂಗ ಆಗ್ಬಿಡುತ್ತೆ ಮೇಡಮ್. ಹೌದು ಸರ್. ಇಲ್ಲಾಂದ್ರೆ ಅದೇ ಸರ್, 2 ನಿಮಿಷ ಎನರ್ಜಿ ಜಾಸ್ತಿ ಇದ್ದಾಗ ಹಾಗೆ. ಸರ್ 2 ನಿಮಿಷ ಸ್ವಲ್ಪ ನೀರ್ ಕಣ್ಣು ಜಾಸ್ತಿ. ಮುಚ್ಕೊಂಡು ಒಂದ್ ನಿಮಿಷ ಕಣ್ಣು ಮುಚ್ಕೊಂಡು ಫುಲ್ ಎನರ್ಜಿನ ಗ್ರೌಂಡೆಡ್ ಮಾಡ್ಕೊಳ್ಳಿ ಸರ್. ನನ್ನ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಎನರ್ಜಿ ಇದೆ, ಉಳಿದಿದ್ದೆಲ್ಲ ಭೂಮಿ ತಾಯಿಗೆ ಕಳಿಸ್ತಾ ಇದ್ದೀನಿ ಅಂತ ಹೇಳಿ. ನನ್ನ ದೇಹಕ್ಕೆ ಎಷ್ಟು ಎನರ್ಜಿ ಬೇಕು ಅಷ್ಟನ್ನ ಮಾತ್ರ ಇಟ್ಕೊಂಡು ಉಳಿದಿದ್ದನ್ನೆಲ್ಲ ಭೂಮಿ ತಾಯಿಗೆ ಕಳಿಸ್ತಾ ಇದ್ದೀನಿ. 2 ಮಿನಿಟ್ಸ್ ಹಂಗ ಅನ್ಕೊಂಡು ಬಾಡಿ ಅಬ್ಸರ್ವ್ ಮಾಡಿ. ಓಕೆ, ಹಾಯ್ ಸೌಮ್ಯ ಮ್ಯಾಮ್, ಏನಾದ್ರು ಹೇಳ್ತೀರಾ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು ಮ್ಯಾಮ್, ಓ ಸುಮಾ ಮ್ಯಾಮ್ ಹೇಳಿ. ಚೆನ್ನಾಗಿತ್ತು ಮ್ಯಾಮ್. ಸ್ವಲ್ಪ ಅದೇ ಏರ್ ಫ್ಲೋ ಆದಂಗ್ ಫೀಲ್ ಆಯ್ತು, ಗಾಳಿ ಒಂಥರ ಬಂದಂಗೆ. ಮೆಡಿಟೇಷನ್ ಚೆನ್ನಾಗಿ ಅನಿಸ್ತು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಮತ್ತೆ ಹೇಳಿ ಮ್ಯಾಮ್, ಸೌಮ್ಯ ಮ್ಯಾಮ್ ಹೇಳಿ, ಏನೋ ಹೇಳ್ತಾ ಇದ್ರಿ. ಮ್ಯಾಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಮ್ಯಾಮ್, ನೀವು ಚೆನ್ನಾಗಿದ್ದೀರಾ? ಹಾ ಸೂಪರ್ ಮ್ಯಾಮ್, ಸೂಪರ್. ತುಂಬಾ ದಿನ ಆಯ್ತು. ಹಾ ಹೇಳಿ ಮ್ಯಾಮ್. ತುಂಬಾ ಚೆನ್ನಾಗಿ ಫೀಲ್ ಆಯ್ತು. ನಮ್ನ ಬರ್ತಾ ಇದಾರೆ ನನ್ನ ಹತ್ರನೇ, ನನಗೆ ಫುಲ್ಲಿ ಕನೆಕ್ಟ್ ಆಗಿದ್ದಾರೆ ಅನ್ನೋ ಫೀಲ್ ತುಂಬಾ ಚೆನ್ನಾಗಾಯ್ತು. ಏನೋ ಒಂದು ವೈಟ್ ಎನರ್ಜಿ ಬರ್ತಾ ಇದೆ ಅನ್ಕೊಂಡು ಫೀಲ್ ಒಂಥರ ಹೇಳ್ಕೊಳಕ್ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ ಅದು.
ಓಕೆ. ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಅವಾಗ ಕನೆಕ್ಟ್ ಆಗ್ತಾ ಇರೋ ತರ ಅನಿಸ್ತಿರುತ್ತೆ ಮ್ಯಾಮ್. ಅಂದ್ರೆ ಸ್ವಲ್ಪ ಮೆಡಿಟೇಷನ್ ಅದೆಲ್ಲ ಮಾಡ್ತಿರ್ತೀನಿ. ಹಾಗಾಗಿ ನಾನೇನಾದ್ರೂ ಸ್ವಲ್ಪ ನಂಬರ್ಸ್ ನೋಡಿದಾಗ ಆ ರೀತಿ ಏನಾದ್ರು ಅಂದಾಗ ಸಡನ್ ಆಗಿ ಕನೆಕ್ಟ್ ಆಗ್ತಾ ಇರೋ ತರ ಅದೆಲ್ಲ ಫೀಲ್ ಆಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿದೆ. ಹೌದು. ಏನಾದ್ರೂ ಏನಕ್ಕಾದ್ರೂ ಹೆಲ್ಪ್ ಕೇಳ್ಕೊಂಡಿದ್ರ ಮ್ಯಾಮ್ ಅವ್ರ ಹತ್ರ? ನಾನ್ ಕೇಳ್ತಾ ಇರ್ತೀನಿ ಮ್ಯಾಮ್. ಆ ಟೈಮಲ್ಲಿ ನನಗೆ ಏನ್ ಬೇಕಲ್ಲ ಅದು ಆಗಿಂದಾಗ್ಲೇ ಸಾಲ್ವ್ ಆಗ್ತಾ ಇರುತ್ತೆ ಮ್ಯಾಮ್. ಹೌದು. ಅದು ಖಂಡಿತ ಅದನ್ನ ನಂಬೋದು. ಖಂಡಿತ ಏಂಜಲ್ಸ್ ಗಳು ಬರ್ತಾರೆ, ಖಂಡಿತ ನಮ್ಗೆ ಹೆಲ್ಪ್ ಮಾಡ್ತಾರೆ ಮ್ಯಾಮ್. ಆ ಟೈಮಿಗೆ ಏನ್ ಬೇಕಲ್ಲ ಅದನ್ನೆಲ್ಲ ಖಂಡಿತ ಮಾಡ್ತಾರೆ. ಅವ್ರನ್ನ ನಾವು ಬಿಲೀವ್ ಮಾಡ್ಬೇಕು, ಅದನ್ನ ಆ ಎನರ್ಜಿ ಬಿಲೀವ್ ಮಾಡ್ಬೇಕು, ಆ ಡಿವೈನ್ ನಾವು ಬಿಲೀವ್ ಮಾಡ್ಬೇಕು. ಎಸ್ ಮ್ಯಾಮ್, ಅದೇ ಮ್ಯಾಮ್, ಅದು ನಂಬಿಕೆ ಇರ್ಬೇಕು ಅನ್ನೋದು ನಿಮ್ಮಿಂದ ಗೊತ್ತಾಯ್ತು. ಈಗ ಎಲ್ರಿಗೂ ಅದು ಗೊತ್ತಾಯ್ತು, ನಿಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಾಯ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಎಂಡ್ ಮಾಡೋದಾ ಅಥವಾ ಹೀಗೆ ಮುಂದುವರ್ಸೋಣ? ಹಿಂಗೆ ಮಾತಾಡ್ತಾ ಇರಿ ಮೇಡಮ್. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಟೈಮ್ ಕೊಟ್ಟಿದ್ದಕ್ಕೆ, ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸೇರೋಣ ನಾಳಿನ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರುತಿ ಮ್ಯಾಮ್, ಥ್ಯಾಂಕ್ ಯು. ತುಂಬಾನೇ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಎಲ್ಲದನ್ನು ಹೇಳಿದ್ರೆ. ಏಂಜಲ್ಸ್ ಬಗ್ಗೆ, ಏಂಜಲ್ಸ್ ಹೇಗೆಲ್ಲ ನಮಗೆ ಕನೆಕ್ಟ್ ಮಾಡ್ತಾರೆ, ಅವರಿಂದ ನಾವ್ ಏನೆಲ್ಲ ಪಡ್ಕೊಬಹುದು ಅನ್ನೋದ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ರಿ. ನಾಳೆ ಮತ್ತೆ ನಂಬರ್ಸ್ ಮುಖಾಂತರ ನಾವು ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಗುಡ್ ನೈಟ್. ಥ್ಯಾಂಕ್ ಯು ಮ್ಯಾಮ್, ತುಂಬಾ ಖುಷಿ ಆಯ್ತು. ನಾನ್ ಫುಲ್ ಹ್ಯಾಪಿ, ಯಾಕಂದ್ರೆ ನಿಮ್ ಎಲ್ಲರ ಜೊತೆ ಇದೀನಲ್ಲ. ಥ್ಯಾಂಕ್ ಯು.